ಹಾಯ್ ಎಲ್ರೂ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಕಾಯ್ತಿರ್ತೀರಾ, ಬಟ್ ಸಾಯಂಕಾಲನೇ ಬಂದುಬಿಟ್ಟಿದ್ದೀನಿ. ಮಾದ ಮತ್ತು ಮಾನಸಿಂಗ್ ಕರ್ಕೊಂಬರೋದು ಬೇಡವಾ ನಾನು? ಸೊ ನಾಳೆ ಇಬ್ಬರು ರೆಡಿ ಆಗಿದ್ದಾರೆ ಥಿಯೇಟ್ರಿಗೆ ಬರೋಕ್ಕೆ. ಸೊ ಅವರಿಬ್ರು ನಾನು ನಿಮಗೆ ಸ್ವಲ್ಪ ಮಾತಾಡಿಸ್ಬೇಕು, ಅವರಿಬ್ಬರ ಬಗ್ಗೆ ತಿಳ್ಕೊಬೇಕು, ನಿಮ್ಗೆಲ್ರಿಗೂ ನಾವು ಸ್ವಲ್ಪ ಪರಿಚಯ ಮಾಡಿಸ್ಕೊಡೋಣ ಅಂತ ಕರ್ಕೊಂಬಂದಿದ್ದೀನಿ. ಸೊ ಮಾದ ಮಾನಸಿ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮನೋ ಸರ್ ಸಿಕ್ಕಿದ್ದಾರೆ. ಸೊ ಮನೋ ಸರ್ಗೆ ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಪ್ರಜ್ಜು ಸಿಕ್ಕಿದ್ದಾರೆ. ಮ್ಯಾರಥಾನಿಗೆ ವಿಶ್ ಮಾಡಿದ್ ಬಿಟ್ರೆ ಬರ್ಲಿಲ್ಲ, ಅವ್ರಿಗೆ ಕ್ಲಾಸ್ ತಗೋಬೇಕು ಇವಾಗ. ಇಲ್ಲ, ನಾನು ಇರ್ಲಿಲ್ಲ, CBL ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಆಚೆ ಹೋಗಿದ್ವಿ. ಇಲ್ಲ, ಖಂಡಿತವಾಗ್ಲೂ ನೀವು ಪಟ್ಟಿದ್ದ ಶ್ರಮಕ್ಕೆ ನಾನು ಇಲ್ಲಿದ್ದು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಟೈಮ್ ನೀವು ಮತ್ತೆ ಆ ಥರದ ಸಾಹಸ ಮಾಡಿದ್ರೆ ಖಂಡಿತವಾಗ್ಲೂ ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು. ಅವಾಗ ನಿಮ್ಗೋಸ್ಕರ ಒಂದು 2 ಅವರ್ ಜಾಸ್ತಿ ಮಾಡೋಣ. ಎನಿಹೌ ನಿಮ್ಗೆ ಕೂಡ ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆ್ಯಂಡ್ ಮಾದ ಮಾನಸಿನ ರೆಡಿ ಮಾಡಿಬಿಟ್ಟಿದ್ದೀರಾ ಮನು ಸರ್. ನೀವಂತೂ ಎಕ್ಸ್ಟ್ರಾರ್ಡಿನರಿ ಟ್ಯೂನ್ಸ್ಗಳನ್ನ ಕೊಟ್ಟು ನಮಗೆ ನೆಕ್ಸ್ಟ್ ಯಾವಾಗ ಅಂತ ಕಾಯೋ ಹಂಗೆ ಮಾಡ್ತಿದ್ರಿ. ಬಟ್ ಇವಾಗ ಮಾದ ಮತ್ತೆ ಮಾನಸಿನಲ್ಲಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಟ್ಯೂನ್ಸ್ಗಳ ಜೊತೆ ಸಿನಿಮಾ ರೆಡಿ ಆಗ್ಬಿಟ್ಟಿದೆ. ಸೊ ಅದೆಲ್ಲದ್ರ ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ತುಂಬಾ ಇತ್ತು ಈ ಸಿನಿಮಾ ಮೇಲೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ರಿಲೀಸಿಗೆ ರೆಡಿ ಆಗಿದೆ. ಫಸ್ಟ್ ಆಫ್ ಆಲ್ ನೀವು ಹೇಳಿರಲ್ಲ ಮಾದ ಮತ್ತು ಮಾನಸಿ ಕರ್ಕೊಂಡ್ ಬಂದಿದ್ದೀನಿ. ಮಾದ ಮತ್ತು ಮಾನಸಿ ಬದಲ ಮಾದ ಮಾನಸಿ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಮಾದ ಮತ್ತೆ ಮಾನಸಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮಾದ ಬಂದಿದ್ದಾರೆ, ಅದರ ಮೂರ್ತಿ ಬಂದಿದ್ದಾರೆ. ನಂಗೆ ಗೊತ್ತಾಯ್ತು, ಸುಮ್ಮನೆ ಹೇಳ್ತಿದ್ದೆ. ಆಕ್ಚುಲಿ ಪ್ರೊಡ್ಯೂಸರ್ ಆಗೋ ಕೆಲಸ ತುಂಬಾ ಈಸಿ, ಇನ್ನು ಎಕ್ಸೆಪ್ಟ್ ಇದು ತುಂಬಾನೇ ಈಸಿ. ಅದು ಇನ್ನು ಬೇಸಿಕಲಿ ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ರೆ. ಅಂಡ್ ನನಗೆ ಫಾರ್ಚುನೇಟ್ಲಿ ವಿ ಹ್ಯಾಡ್ ದ ಬೆಸ್ಟ್ ಟೀಮ್. ಎಲ್ಲ ಕೆಮಿಸ್ಟ್ರಿ ಮತ್ತೆ ಎಲ್ಲ, ನಾಟ್ ಓನ್ಲಿ ಕೆಮಿಸ್ಟ್ರಿ ಬಟ್ ಆಲ್ಸೋ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಬಟ್ ಆಲ್ಸೋ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ಇದೆಲ್ಲ ಶುರು ಆಗೋದು ಫಿಲ್ಮ್ ಮೇಕರ್ ಇಂದ. ಸೊ ಸತೀಶ್ ಅವರು ಹಿ ಬಿಲ್ಟ್ ಅ ಗ್ರೇಟ್ ಟೀಮ್. ಅಫ್ಕೋರ್ಸ್ ನಾನು ಅವ್ರ ಜೊತೆ ಆದ್ಮೇಲೆ ವರ್ಕ್ ಮಾಡಿದೆ. ಆ್ಯಂಡ್ ಇನ್ನು ಜೊತೆಗೆ ಇನ್ನು ಮ್ಯೂಸಿಕ್ ಮಾಡಿದ್ದು ಈ ಮೂವಿಗೆ ಅದು ಚಾಲೆಂಜಿಂಗ್ ಆಗಿತ್ತು, ತುಂಬಾ ಚಾಲೆಂಜಿಂಗ್ ಇತ್ತು. ಅಟ್ ದ ಸೇಮ್ ಟೈಮ್ ತುಂಬಾನೇ ಎಂಜಾಯ್ ಮಾಡಿದೆ ನಾನು. ಇದು ನನ್ನ ಮೂವಿ ಅಂತಲ್ಲ, ಅದಕ್ಕೋಸ್ಕರ ಅಲ್ಲ, ಬಟ್ ಫಿಲ್ಮ್ ಅಷ್ಟು ಚೆನ್ನಾಗಿದೆ. ಮತ್ತೆ ಸಾಂಗ್ಸ್ ಮಾತ್ರ ಅಲ್ಲ, ಸಾಂಗ್ಸ್ ಬಿಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲೂ RR ಅಲ್ಲೂ ಮೇಕಿಂಗ್ ಅದೇ ಅವ್ರು ಹೇಳೋದು. ಬಟ್ ಫಿಲ್ಮ್ ಟ್ರೇಲರ್ ನೋಡಿದಾಗ ನಮಗೂ ಹಂಗೆ ಅನ್ಸುತ್ತೆ, ಇನ್ನ ಸಿನಿಮಾ ಹೆಂಗಿರ್ಬಹುದು ಅಂತ. ಅದನ್ನ ಥಿಯೇಟರ್ಸ್ ಬರ್ಬೇಕು ನೀವು, ಖಂಡಿತ ಬರ್ತಾರೆ. ನಮಗೆ ಅದನ್ನ ನೋಡಿನೇ ಒಂಥರ ಕಾನ್ಫಿಡೆನ್ಸ್ ಕೂಡ ಇದೆ, ಸಿನಿಮಾ ಗ್ಯಾರಂಟಿ ಚೆನ್ನಾಗಿದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಮಗೆ ಗ್ಯಾರಂಟಿ ಇರೋದೇನು ಅಂದ್ರೆ, ಓಕೆ ನಾವು ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂಡ್ ಪ್ರೀತಿಯಿಂದ ಮಾಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ಆಡಿಯನ್ಸ್ನು ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಮಗೆ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಇದೆ. ಪ್ರಜೆಂಟ್ ನಿಮ್ಮ ಸಿನಿಮಾಗಳಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವರ ಎಲ್ಲ ಸಿನಿಮಾಗಳಲ್ಲಿ ಒಂದು 2-3 ಸಾಂಗ್ ಆದ್ರೂ ತುಂಬ ಲಾಂಗ್ ಟೈಮ್ ಹಿಡಿದಿಟ್ಕೊಳ್ಳುತ್ತೆ ನಮ್ಮನ್ನೆಲ್ಲ. ಅಂಥದ್ರಲ್ಲಿ ಮಾದ ಮಾನಸಿನಲ್ಲಿ ತುಂಬ ಚೆನ್ನಾಗಿರೋ ಸಾಂಗ್ಸ್ಗಳನ್ನ ಆ್ಯಕ್ಚುಲಿ ಅಷ್ಟು ಬಂಚೆ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಬಂಚ್ ಅದು. ಸೊ ನಿಮಗೆ ಈಗ ಮಾದ ಮಾನಸಿ ಅಂದ ತಕ್ಷಣ ಇಡೀ ಸಿನಿಮಾ ಒಂದು ಫ್ಲ್ಯಾಶ್ ಬ್ಯಾಕ್ ಹೊಟ್ಟೋಗ್ಬಿಡುತ್ತೆ. ನಾಳೆ ಥಿಯೇಟ್ರಿಗೆ ಬಂದು ನಿಂತ್ಕೊಳ್ಳೋ ಟೈಮಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೋದರೆ ಒಂದು ರೀಲೇ ಸುತ್ಕೊಂಡ್ ಬಂದಂಗೆ ಆಗುತ್ತೆ ನಿಮಗೆ. ಸೊ ನಿಮ್ಮ ನೆನಪುಗಳು ಮಾದ ಮತ್ತು ಮಾನಸಿ ಜೊತೆ? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಟನೆ ಮಾಡೋದಲ್ದೆ ಆ ಪಾತ್ರನೇ ಆಗ್ಬಿಟ್ಟಿದ್ವಿ ನಾವು ಚಿತ್ರೀಕರಣದ ಸಮಯದಲ್ಲಿ. ಅದು ಬರೀ ನಮ್ಮ ಶ್ರಮ ನಾವು ಮಾಡಿದ್ವಿ ಅಂತಲ್ಲ, ಅಟ್ಮಾಸ್ಫಿಯರ್ ಆಗಿತ್ತು, ಅಟ್ಮಾಸ್ಫಿಯರ್ ಆಗಿ ಕ್ರಿಯೇಟ್ ಆಗ್ತಿತ್ತು. ಅಂಡ್ ಕರ್ನಾಟಕದಲ್ಲಿ ನಾನು ನೋಡದೇ ಇರೋಂಥ ಬಹಳ ಸುಂದರವಾಗಿರುವಂತ ಜಾಗಗಳು ನಾನು ಈ ಸತಿ ನೋಡಿದೆ ಮಾದ ಮತ್ತು ಮಾನಸಿ ಶೂಟಿಂಗ್ ಅಲ್ಲಿ. ಬಿಕಾಸ್ ನಾವು ಅಂತ ಜಾಗಗಳಲ್ಲಿ ಶೂಟಿಂಗ್ ಮಾಡಿದೀವಿ. ನೀವು ನಮ್ಮ ಸಿನಿಮಾ ನೋಡಿದಾಗ ನೀವು ಆ ಬ್ಯೂಟಿಫುಲ್ ಜಾಗಗಳನ್ನೆಲ್ಲ ನೋಡ್ಬೋದು. ನಮಗೆ ಜರ್ನಿನೇ ಬಹುಶಃ ಒಂದು 10-15 ದಿವಸ ತಗೊಂಡಿರ್ಬೇಕು. ಒಂದ್ ಜಾಗಕ್ಕೆ ಹೋಗ್ತೀವಿ, ಅಲ್ಲೊಂದು 6-7 ದಿವಸ ಶೂಟಿಂಗ್ ಮಾಡ್ತೀವಿ, ಅಲ್ಲಿಂದ ಇಡೀ ಯೂನಿಟ್ ನ ಕರ್ಕೊಂಡು ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ. ಈಗ ಕುಮಟಾಲ್ ಒಂದು ಬ್ಯೂಟಿಫುಲ್ ಜಾಗ, ಕಾರವಾರ, ಚಿಕ್ಕಮಂಗ್ಳೂರು, ಸಕಲೇಶ್ಪುರದಲ್ಲಿರುವಂತ ಅದ್ಭುತವಾದ ಜಾಗಗಳು. ಅಂದ್ರೆ ನಾನು ಆ ಜಾಗಗಳಿಗೆ ತುಂಬಾ ಸತಿ ಹೋಗಿದ್ದೀನಿ, ಬಟ್ ನಾವು ಶೂಟ್ ಮಾಡಿದಂತ ಜಾಗಗಳನ್ನ ನಾನೇ ನೋಡಿರ್ಲಿಲ್ಲ. ಸೊ ಅಂತ ಬ್ಯೂಟಿಫುಲ್ ಜಾಗಗಳನ್ನ ನೋಡ್ಬೋದು. ಸೊ ಅದೊಂದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಅದು ಲೊಕೇಶನ್ಸ್ ಟ್ರಾವೆಲಿಂಗ್ ಐ ಥಿಂಕ್ 2 ವೀಕ್ಸ್ ಜಾಸ್ತಿ ಇತ್ತು ಅನ್ಸುತ್ತೆ ಶೂಟಿಂಗ್ ಟೈಮ್. ಬಟ್ ಎನಿವೇ ನಿಮಗೆ ಅನ್ಸಿರ್ಬೋದು 2 ವೀಕ್ಸ್, ನಾನಿಲ್ವಲ್ಲ, ನನಗೆ ಗೊತ್ತು ಅದು ತುಂಬಾ ಜಾಸ್ತಿ ಇತ್ತು. ಬಟ್ ಅದಕ್ಕಿಂತ ಜಾಸ್ತಿ ಆ ಜಾಗಗಳನ್ನ ಫೈಂಡ್ ಮಾಡೋಕ್ಕೆ ಇನ್ನು ಲೊಕೇಶನ್ ಹಂಟಿಂಗ್ ಹೋಗ್ತಾರಲ್ಲ, ಅವಾಗಂತೂ ತುಂಬಾನೇ ಟೈಮ್ ತಗೊಳ್ತು. 3-4 ಮಂತ್ಸ್ ಟೈಮ್ ತಗೊಂಡಿದ್ದಾರೆ. ಆಮೇಲೆ ಎಲ್ಲ ಕರ್ನಾಟಕ ಇಸ್ ಸೋ ಬ್ಯೂಟಿಫುಲ್.
ಅದು ಗೊತ್ತಾಯ್ತು ಈ ಫಿಲ್ಮ್ ಅಲ್ಲಿ. ಇನ್ನು ಒಂದ್ ಜಾಗ ಬಿಟ್ಟು ಅದು ಕೇರಳ ಚಾಲಕುಡಿ ಫಾಲ್ಸ್, ಯಾಕಂದ್ರೆ ಇನ್ನು ಆ ರೀತಿ ಫಾಲ್ಸ್ ನಮ್ಗೆ ಇಲ್ಲಿ ಬೇಕಿತ್ತು. ಓಕೆ, ಸೊ ಅದ್ ಬಿಟ್ರೆ ಮಿಕ್ಕಿದ ಎಲ್ಲ 100% ಅದು ಮೂವಿ ಇಸ್ ಶಾಟ್ ಇನ್ ಕರ್ನಾಟಕ. ಸೂಪರ್. ಈ ಇಡೀ ಸಿನಿಮಾ ಜರ್ನಿನೇ ಒಂಥರ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಸುತ್ತೆ ನನಗೆ. ಅದೇ ಶೂಟಿಂಗ್ ಮಾಡೋದ್ರ ಜೊತೆ ಒಂಥರ ಲೊಕೇಶನ್, ಹೊಸ ಹೊಸ ಲೊಕೇಶನ್ಸ್ಗಳನ್ನ ನೋಡಿದ್ರ. ಓಕೆ, ಈಗ ಒಂದು ಸಾಂಗ್ ರೆಡಿ ಇದೆ, ಹಾಡನ್ನ ನೋಡ್ಕೊಂಡು ಬಂದ್ಮೇಲೆ ಮಾತು ಮುಂದುವರ್ಸೋಣ. ನಮ್ಮ ಕಾಲೇಜ್ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಈಗ ಒಂದು ಸಾಂಗ್ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್. ಸೂಪರ್ ಆಗಿರೋ ಹಾಡನ್ನ ನೋಡಿದ್ವಿ. ನಂಗೆ ಆ್ಯಕ್ಚುಲಿ ಈ ಹಾಡು ತುಂಬ ಡಿಫ್ರೆಂಟ್ ಅನ್ನಿಸ್ತಿದೆ ಮನು ಸರ್ ಆ್ಯಂಡ್ ಪ್ರಜು. ಆ್ಯಕ್ಚುಲಿ ನೀವಿಬ್ಬರು ಓಕೆ, ಅವರು ಸೆಂಟ್ರಲ್ ಬಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ಥರ ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿದೆ ಆ ಹಾಡು. ಆ್ಯಂಡ್ ಅಬ್ಬಗೆ ಜಾನ್ ಅಮ್ಮಗೆ ಜಾನ್ ಸಾಂಗ್ ಆ್ಯಕ್ಚುಲಿ ಆ ಕಾನ್ಸೆಪ್ಟ್ ಇರೋದೇ ನೀವು ಹೇಳಿದ ಥರ ಇಂಟ್ರೊಡ್ಯೂಸ್ ಮಾಡೋ ಥರ ಸಾಂಗ್ ಮಾದ ಮತ್ತು ಮಾನಸಿನ. ಅದನ್ನ ನಾವು ಇದು ಫಸ್ಟ್ ಟೈಮ್ ಅನ್ಸತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾಡಿರೋದು. ಸತೀಶ್ ಅವ್ರ ಐಡಿಯಾ ಏನಿತ್ತು ಅಂದ್ರೆ ನಾವು ಫಿಲ್ಮ್ ಶೂಟಿಂಗ್ ಮುಹೂರ್ತ ಮುಂಚೆನೆ ಆ ಸಾಂಗ್ನ ಮುಗಿಸ್ಬಿಡೋಣ, ಇನ್ಕ್ಲೂಡಿಂಗ್ ಶೂಟಿಂಗ್ ಎಲ್ಲ ಫುಲ್ ಸಾಂಗ್ ವಿಜುವಲ್ ಎಲ್ಲ ಮುಗಿಸ್ಬಿಟ್ಟು ಮುಹೂರ್ತ ದಿವಸ ಅದನ್ನ ಲಾಂಚ್ ಮಾಡೋಣ. ಈ ಸಾಂಗ್ನ ಲಾಂಚ್ ಮಾಡಿಬಿಟ್ಟು ಹಾಗೇನೆ ಪ್ಲೇ ಮಾಡ್ತಾ ಹೋಗೋಣ. ಟಿವಿ ಚಾನಲ್ಸ್ಗೂ ಅದನ್ನ ಕೊಟ್ಟಿದ್ವಿ. ಮತ್ತೆ ಅಫ್ಕೋರ್ಸ್ ಯೂಟ್ಯೂಬ್ ಅಲ್ಲಿ ಇಟ್ಸ್ ಇನ್ನೆವಿಟಬಲ್ ನೋ ಎನಿಥಿಂಗ್ ಅಂದ್ರೆ ಯೂಟ್ಯೂಬ್. ಸೊ ಅದೇನಂದ್ರೆ ಅದ್ರ ಐಡಿಯಾ ಏನು ಅಂದ್ರೆ ಈ ಮಾದ ಮತ್ತು ಮಾನಸಿ ಅನ್ನೋದು ಜನರಿಗೆ ಒಂದು ಇಟ್ಸ್ ಬಿಕಮ್ ಪಾರ್ಟ್ ಆಫ್ ದೆಮ್ ಬೈ ದ ಟೈಮ್ ಇನ್ನು ಮೂವಿ ಬರೋ ಅಷ್ಟೊತ್ತಿಗೆ. ಆಮೇಲೆ ಇದು ಕಾನ್ಸೆಪ್ಟ್ ಏನಂದ್ರೆ ಇವನ್ ಹುಡುಗಿ ಅನ್ರಿಲೇಟೆಡ್ ಸುಮ್ಮನೆ ಈ ಮಾದ ಮತ್ತು ಮಾನಸಿ ಬಗ್ಗೆ ಸುಮ್ಮನೆ ಏನೋ ವೆರಿ ಕ್ಯಾಶುಲಿ ಹೇಳ್ತಿರ್ತಾರೆ ಅಷ್ಟೇ. ಎಕ್ಸಾಕ್ಟ್ಲಿ ಸ್ಟೋರಿ ಹಂಗಿಲ್ಲ. ಬಟ್ ಇದು ಸುಮ್ಮನೆ ನಮಗೆ ಮಾದ ಮತ್ತೆ ಮನಸ್ಸು ರಿಜಿಸ್ಟರ್ ಆಗ್ಬೇಕು ಅಷ್ಟೇ. ಇಲ್ಲಿ ಅಷ್ಟೇ ರಿಜಿಸ್ಟರ್ ಆಗಬೇಕು ಅಷ್ಟೇ. ಇಂಟ್ರೊಡಕ್ಷನ್ ಟು ದ ಕ್ಯಾರೆಕ್ಟರ್ಸ್ ಅನ್ನೋ ತರ, ಇಂಟ್ರೊಡಕ್ಷನ್ ಟು ಲವ್ ಅನ್ನೋ ತರ ಅಷ್ಟೇ. ನಮ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಟೈಟಲ್ಸ್ ಅಲ್ಲೇನೆ ಈ ಹಾಡು ಬರುತ್ತೆ. ಇಟ್ಸ್ ಅ ಕಿಕ್ ಸ್ಟಾರ್ಟ್ ಫಾರ್ ದ ಫಿಲ್ಮ್. ನೋಡ್ರಾ ನಮ್ ಶೋ ಕಿಕ್ ಸ್ಟಾರ್ಟ್. ಸೂಪರ್. ಆಕ್ಚುಲಿ ಇವಾಗ ಮಾದ ಮತ್ತೆ ಮಾನಸಿ ಅಂದ ತಕ್ಷಣ ಶ್ರುತಿ ಮತ್ತೆ ಪ್ರಜು ಇಬ್ರು ಕಣ್ಮುಂದೆ ಬಂದ್ಬಿಡ್ತೀರಾ. ಈಗ ಈ ಇಡೀ ಸಿನಿಮಾ ನಾನು ನಾಳೆ ನೋಡ್ಲೇಬೇಕು, ಅವಾಗ ಗೊತ್ತಾಗೇ ಆಗುತ್ತೆ. ಬಟ್ ಅಂದ್ರೂ ಒಂದ್ ಸ್ವಲ್ಪ ಕುತೂಹಲ, ಮಾದ ಹೆಂಗಿರ್ತಾನೆ, ಮಾನಸಿ ಹೆಂಗಿರ್ತಾಳೆ ಅಂತ. ಮಾದ ತುಂಬಾ ಗಟ್ಟಿ ಹುಡ್ಗ, ಅವನಿಗೆ ಸರಿ ಅನ್ಸದನ್ ಮಾಡ್ತಾನೆ. ಆಮೇಲೆ ಅವನಿಗೆ ಎರಡು ವಿಷಯ ಇಷ್ಟ ಆಗಲ್ಲ. ಒಂದು, ಅವನು ಶಂಕರ್ ನಾಗ್ ಅವ್ರ ಅಭಿಮಾನಿ. ಸೊ ಅವ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಹಾಗೆ ಹೀಗೆ ಹೇಳಿದ್ರು ಗಲಾಟೆ ಆಗುತ್ತೆ. ಇಲ್ಲ, ಅವನು ತುಂಬಾ ಇಷ್ಟ ಪಡೋಂತ ಮಾನಸಿಗೆ ಒಂದ್ ಸ್ವಲ್ಪ ನೋವಾದ್ರೂ ಗಲಾಟೆ ಆಗುತ್ತೆ. ಈ ಎರಡು ವಿಷಯ, ಶಂಕರ್ ನಾಗ್ ಮತ್ತೆ ಮಾನಸಿ ಇಬ್ರು ಎರಡು ಕಣ್ಣು. ಸೊ ಅವ್ರಿಗೆ ಏನೇ ಆದ್ರೂ ಗಲಾಟೆ ಆಗುತ್ತೆ. ಅದ್ ಬಿಟ್ಟು ಬೇರೆ ಎಲ್ಲರ ಜೊತೆ ಖುಷಿಯಾಗಿ ಲವಲವಿಕೆಯಿಂದ ಇರ್ತಾನೆ. ಹೋಗ್ತಾ 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 ಒಂದು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಕ್ಯಾರೆಕ್ಟರ್ ಅಲ್ಲಿ. ಅದೇ ಬ್ಯೂಟಿ. ಅಂದ್ರೆ ಇಲ್ಲಿ ಮಾದ ಮತ್ತು ಮಾನಸಿ ಎರಡು ಪಾತ್ರಗಳ ಟ್ರಾನ್ಸ್ಫಾರ್ಮೇಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ. ತುಂಬಾ ಹುಡುಗಾಟ, ಲವಲವಿಕೆ, ರೇಗಿಸ್ಕೊಂಡು ತುಂಡಾಟ ಮಾಡ್ಕೊಂಡು ಇರುವಂತ ಒಂದು ಪ್ರೀತಿ ಹೋಗ್ತಾ ಹೋಗ್ತಾ ಒಂದು ಬ್ಯೂಟಿಫುಲ್ ಮೆಚೂರ್ ಪ್ರೀತಿ ಆಗುತ್ತೆ. ಆ ಪ್ರೀತಿಯ ಜರ್ನಿನೇ ಮಜಾ ನಮ್ಮ ಸಿನಿಮಾ ಅಲ್ಲಿ. ಓಕೆ, ಇವಾಗ ಮಾದ ಮತ್ತೆ ಮಾನಸಿ ಈ ತರದ ಕ್ಯಾರೆಕ್ಟರ್ಗಳಾದ್ರೆ ಟ್ರೇಲರ್ ಅಲ್ಲಿ ನಾನು ಒಂದಷ್ಟು ಕ್ಯಾರೆಕ್ಟರ್ಸ್ ನ ನೋಡಿದೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್. ಅದ್ರಲ್ಲಿ ಒಂದು ಮನೋಜ್ ಸರ್ ಚೆನ್ನಾಗಿ ಹೇಳ್ತಾರೆ, ಟು ಸೈಡ್ ಅದು ಆಕ್ಚುಲಿ ಪ್ರಜ್ವಲ್ ಕ್ಯಾರೆಕ್ಟರ್. ಇವಾಗ ನಾರ್ಮಲಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ಇನ್ನು ಕಾಮನ್ ಆಗಿ ಏನು ಅಂದ್ರೆ ಟೂ ಸೈಡ್ಸ್ ಆಫ್ ದ ಕಾಯಿನ್ ಅಂತ ಹೇಳ್ತಾರೆ. ಇನ್ನು ಒಂದ್ ಕಡೆ ಹಿಂಗಿರ್ತಾರೆ, ಇನ್ನೊಂದ್ ಕಡೆ ಹಿಂಗಿರ್ತಾರೆ. ಬಟ್ ಮಾದ ಕ್ಯಾರೆಕ್ಟರ್ ತ್ರೀ ಸೈಡೆಡ್ ಕಾಯಿನ್ ತರ. ಅದು ತ್ರೀ ಸೈಡೆಡ್ ಕಾಯಿನ್. ಇನ್ನು ಒಂದ್ ಸೈಡ್ ಅಲ್ಲಿ ಇಟ್ಸ್ ಅದೇ ಪ್ರಜ್ವಲ್ ಅವ್ರು ಹೇಳಿರ್ತಾರ, ಇಟ್ಸ್ ವೆರಿ ಏನಂದ್ರೆ ಆಕ್ಷನ್ ಓರಿಯೆಂಟೆಡ್, ತುಂಬಾ ಫೈಟ್ಸ್ ಮಾಡೋದು. ಅಂದ್ರೆ ಯಾರು ಏನಾದ್ರು ರೆಬಲ್ ಆಗಿ ಕಾಣಿಸ್ಕೋತಾರೆ. ರೆಬಲ್ ಅಂದ್ರೆ ಇಫ್ ಯಾರಾದ್ರೂ ಮಾನಸಿ ಅವ್ರಿಗೆ ಏನಾದ್ರು ಮಾಡಿದ್ರೆ ಇವ್ರು, ಅಥವಾ ಶಂಕರ್ ನಾಗ್ ಬಗ್ಗೆ ಏನಾದ್ರು ಮಾಡಿದ್ರೆ ಆ ತರ ಇವರು ತುಂಬಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕೆ ಆ ತರ. ಓಕೆ, ದಟ್ಸ್ ಒನ್ ಸೈಡ್. ಇನ್ನೊಂದ್ ಸೈಡ್ ಆಫ್ ದ ಕಾಯಿನ್ ಏನು ಅಂದ್ರೆ ಅದು ಹುಡುಗಿನ ಚುಡಾಯಿಸೋದು, ಈ ತರ ಮಾಡೋದು. ಆಲ್ಮೋಸ್ಟ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು, ಕೇರ್ಫುಲ್ ಆಗಿರ್ಬೇಕು. ಮೂರನೇ ಸೈಡ್ ಇನ್ನೊಂದು ಎಮೋಷನಲ್ ಕೈಂಡ್ ಆಫ್ ಲವ್.
3 sides of the coin, but exactly ಹಿಂಗಿಲ್ಲ. ಸೊ ಮೂವಿ ಬಂದು ಕಳ್ರು ಅಂದ್ರೆ ಎಲ್ಲ ಹೇಳ್ಬಿಟ್ರೆ ನಾಳೆ ಹೆಂಗೆ ಅಂತ, ನಾಳೆ ನೀವೇನು ಹೇಳಿದ್ರು ಆಗಲ್ಲ ಅನ್ಸುತ್ತೆ. ಮಾದ ಏನು ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೊರತಕ್ಕೆ ಸಿಗಲ್ಲ ಮಾದ. ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ನೀವು ಹೇಳಿರಲ್ಲ ಟ್ರೈಲರ್ ನೋಡಿದಾಗಲ್ಲ, ಎಲ್ಲ ಪರ್ಫಾರ್ಮೆನ್ಸಸ್ ರಂಗಣ್ಣರ್ಗೂ ಇರ್ಬೋದು, ಶೋಭರಾಜ್ ಅವ್ರು ಇರ್ಬೋದು, ಪವನ್ ಇರ್ಬೋದು, ಬುಲೆಟ್ ಪ್ರಕಾಶ್ ಇರ್ಬೋದು, ಇವರೆಲ್ಲದೂ ಪರ್ಫಾರ್ಮೆನ್ಸಸ್ನ ಸತೀಶ್ ಅವರು ಇನ್ಕ್ಲೂಡಿಂಗ್ ಮಾದ ಮತ್ತು ಮಾನಸಿ ಎಕ್ಸಲೆಂಟ್ ಟೆಕ್ನಿಷಿಯನ್ಸ್ ಆನ್ ಸ್ಕ್ರೀನ್. ನಾನು ಇವ್ರಿಗೆ ಟೆಕ್ನಿಷಿಯನ್ಸ್ ಅಂತ ಕರೆಯೋದು. ನಾಟ್ ದೇ ಮೇ ಬಿ ಆಕ್ಟರ್ಸ್ ದೇ ಆರ್ ಸ್ಟಾರ್ಸ್, ಬಟ್ ದೇ ಆರ್ ಆನ್ ಸ್ಕ್ರೀನ್ ಟೆಕ್ನಿಷಿಯನ್ಸ್. ನಮ್ಮ ಮೂವಿನಲ್ಲಿ ಎಲ್ಲ ಮೂವಿನಲ್ಲೂ ಹಂಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ನಮ್ಮ ಮೂವಿನಲ್ಲಿ ದೇ ಆರ್ ಇಟ್ಸ್ ಅ ಟೆಕ್ನಿಕಲ್ ಮೂವಿ ಆನ್ ಸ್ಕ್ರೀನ್ ಅಂಡ್ ಬಿಹೈಂಡ್ ದ ಸ್ಕ್ರೀನ್. ಪ್ರಜ್ವಲ್, ನಿಜವಾಗ್ಲೂ ಈ ಸಿನಿಮಾ ನಿಮ್ಗೊಂದು ಬಿಗ್ ಬ್ರೇಕ್ ಸಿಗುತ್ತೆ ಅಂತ ನನ್ಗನ್ಸ್ತಿದೆ. 3 ಶೇಡ್ಸ್ ಇರುವಂತಹ ಪಾತ್ರ ಇದು. ಆ್ಯಂಡ್ ನಿಮ್ಮನ್ನ ನೋಡೋಕೆ ಒಂದು ಖುಷಿ ಆಗುತ್ತೆ. ನಿಮ್ಮ ಜೊತೆಗೆ ತುಂಬ ಕಲರ್ಫುಲ್ ಆಗಿ ತುಂಬ ಜನ ಸಪೋರ್ಟಿಂಗ್ ಆಗಿ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಶೋಭರಾಜ್ ಅವರು ಒಂದು ಸೀನಲ್ಲಿ ಹಿಂಗೆ ಬರ್ತಾರೆ, ಅದು ನೋಡೋಕೆ ಒಂದು ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಟ್ರೇಲರ್. ನಾವು ಟ್ರೇಲರ್ ಬಗ್ಗೆ ಇಷ್ಟೊಂದು ಮಾತಾಡ್ಬೇಕಾದ್ರೆ ಅದನ್ನ ತೋರಿಸ್ತಾ ಇದ್ರೆ ಚೆನ್ನಾಗಿರಲ್ಲ. ಸೊ ಅವ್ರು ವೇಟ್ ಮಾಡ್ತಿರ್ತಾರೆ. ನೀವೆಲ್ಲ ಮಾದ ಮತ್ತೆ ಮನಸ್ಸಿ ಟ್ರೇಲರ್ ನೋಡಿ ಇವಾಗ ಸಖತ್ ಎಂಜಾಯ್ ಮಾಡ್ತೀರಾ. ಇನ್ನು ಸಿನಿಮಾ ಎಷ್ಟು ಎಂಜಾಯ್ ಮಾಡ್ಬೋದು ಅಲ್ವಾ? ವಾವ್, ಸೂಪರ್. ನೋಡಿ ಆ ಫಾಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಸಿನಿಮಾಟೋಗ್ರಫಿನೂ ಹಂಗೆ ಇದೆ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನನಗೆ. ಚಂದ್ರು ಸರ್ ಅವ್ರ ಸೆಟ್ ಅಲ್ಲಿ ಇರ್ತಾರ ಇಲ್ವಾ ಅಂತಾನು ಗೊತ್ತಾಗಲ್ಲ, ಅಷ್ಟು ಕ್ವೈಟ್ ಆಗಿರ್ತಾರೆ. ಬಟ್ ಅವ್ರ ಕೆಲ್ಸದಲ್ಲಿ ಅಷ್ಟೇ ಮಾತಾಡಿರ್ತಾರೆ ಅವರು. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಅಮೇಸಿಂಗ್ ಟೆಕ್ನಿಷಿಯನ್. ಅವ್ರು ಮಾಡಿರೋ ಕೆಲಸ ನಾವು ಸಿನಿಮಾ ನೋಡ್ತಿದ್ರೆ ಏನ್ ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ. ನಮ್ಮ ಕಣ್ಣಿಗೆ ಆಲ್ರೆಡಿ ನಾವು ಅಲ್ಲೇ ಶೂಟಿಂಗ್ ಮಾಡಿರ್ತೀವಲ್ಲ, ಸೊ ನಾವು ನೋಡಿರ್ತೀವಿ. ಅದೇ ಇನ್ನು ನಮಗೆ ಏನು ಡಬಲ್ ಸುಂದರವಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ. ಸೊ ಇಟ್ಸ್ ಬ್ಯೂಟಿಫುಲ್. ಈಸ್ ಡನ್ ಅನ್ ಅಮೇಸಿಂಗ್ ಜಾಬ್. ಆ ಕ್ಯಾಮ್ರಾ ಮೂವ್ಮೆಂಟ್ಸ್ ಅದೆಲ್ಲ ಅದು ಹೆಂಗ್ ಆಗುತ್ತೆ, ಅದಕ್ಕೆ ಆರ್ ಮಾಡೋದು ಇಟ್ಸ್ ರಿಯಲಿ ಎ ಪ್ಲೆಜರ್ ಅಂತ ಪರ್ಫಾರ್ಮೆನ್ಸ್ ಮತ್ತೆ ಇನ್ನು ಸಿನಿಮಾಟೋಗ್ರಫಿಗೆ. ವಾವ್, ಇದು ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ. ಅಷ್ಟು ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ಲಸ್ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಿನಿಮಾಟೋಗ್ರಫಿ, ಅದು ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಲೊಕೇಶನ್ಸ್. ಅಯ್ಯಾ, ಸೂಪರ್. ಈಗ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರೋದು ಅಂದರೆ ಪ್ರಜ್ವಲ್ ಅವ್ರದ್ದು ಈ ವರ್ಷ ತೆರೆ ಕಾಣ್ತಾ ಇರುವಂಥ ಸಿನಿಮಾದಲ್ಲಿ ತುಂಬ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇದು. ಸೊ ನಿಮಗೆ ಯಾವ ಥರ ಈಗ ಇಡೀ ಸಿನಿಮಾ ಮಾಡ್ಕೊಂಡು ಬಂದಿದ್ದೀರಾ, ಒಂದು ಡಬ್ಬಿಂಗು ಅದು ಇದು ಆಳಮುಳ ಎಲ್ಲ ಸೇರಿದ್ರೆ ಒಂದು 50 ಸತಿ ಸಿನಿಮಾ ನೋಡಿರ್ತೀರ ಕೂಡ. ನಾಳೆ ಫಸ್ಟ್ ಟೈಮ್ ಆಡಿಯನ್ಸ್ ನೋಡ್ತಾರೆ, ಆಡಿಯನ್ಸ್ ಜೊತೆ ನೀವು ಆಡಿಯನ್ಸ್ ಥರನೇ ನೋಡ್ತೀರಾ, ಅದು ಬೇರೆ ವಿಷಯ. ಬಟ್ ನಿಮಗೆ ಆ್ಯಸ್ ಎ ಆಡಿಯನ್ ನಿಮ್ಗೆ ಆ ಸಿನಿಮಾ ಹೆಂಗೆ ಅನ್ನಿಸ್ತು ಫೈನಲ್ ಆಗಿ ಒಂದು ಡಬ್ಬಿಂಗ್ ಆದ ತಕ್ಷಣ? ನಾನು ಅದೇ ಮಾದ ಮತ್ತು ಮಾನಸಿ ನೋಡ್ತಾ ಇದ್ರೆ ಬರೀ ಸಿನಿಮಾ ನೋಡಿದೀವಿ ಅನ್ನೋಂಥ ಒಂದು ಅನುಭವ ಆಗಲ್ಲ. ಇಟ್ ಈಸ್ ಅ ವಿಜುವಲ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ನೀವು ಅದನ್ನ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಆ ಪ್ರೀತಿನ, ಆ ಸಿನಿಮಾ ಕಥೆನ. ಅದು ಬಿಟ್ಟು ನೀವು ಮನೆಗೆ ಹೋಗ್ಬೇಕಾದ್ರೆ ಯು ಕೆನಾಟ್ ಫರ್ಗೆಟ್ ದ ಫಿಲ್ಮ್. ಅಟ್ಲೀಸ್ಟ್ ಒಂದು ವಾರ ಸಿನಿಮಾ, ಒಂದು ಲೈಫ್ ಟೈಮ್ ಅಟ್ಲೀಸ್ಟ್ ತಲೆಯಲ್ಲೇ ಉಳ್ಕೊಳ್ಳುತ್ತೆ ಸಿನಿಮಾ. ತಲೆಯಲ್ಲಿ ಮನಸ್ಸಲ್ಲಿ ಸಿನಿಮಾ ಉಳ್ಕೊಳ್ಳುತ್ತೆ. ಮಾದ ಮತ್ತು ಮಾನಸಿ ಉಳ್ಕೊಳ್ತಾರೆ ಎಲ್ಲರ ಮನಸ್ಸಲ್ಲಿ. ಆಕ್ಚುಲಿ ಕೆಲವೇ ಸಿನಿಮಾಗಳು ಮಾತ್ರ ಈ ತರ ನಮ್ ಜೊತೆ ಕೊನೆಯವರೆಗೂ ಉಳ್ಕೊಳ್ಳೋದು. ಕೆಲವೆಲ್ಲ ಹೆಂಗಂದ್ರೆ ಒಂದ್ ವಾರ, ಒಂದ್ 15 ದಿವಸ, ಒಂದ್ ಸ್ವಲ್ಪ ಹೊತ್ತು, ಇನ್ ಕೆಲವು ಥಿಯೇಟರ್ ಬಿಟ್ಟು ಬಂದಿರ್ತೀವಿ. ಬಟ್ ಹಂಗಿರುತ್ತೆ. ಬಟ್ ಲೈಫ್ ಟೈಮ್ ನಮ್ಗೆ ನೆನಪಿರುವಂತ ಒಂದ್ ಸಿನಿಮಾ ಆಗುತ್ತೆ ಅಂತಂದ್ರೆ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳ್ಬೋದು. ಈಗ ಪ್ರತಿ ಸತಿ ನೀವು ಸಿನಿಮಾ ಮಾಡಿದಾಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ರಿಲೀಸಿಗೆ ನಾಳೆ ರೆಡಿ ಇರುವಂತ ಸಿನಿಮಾ ಬಗ್ಗೆ ನೀವು ಈ ಮಾತು ಹೇಳ್ತಿದ್ದೀರಾ ಅಂದ್ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ. ಸೊ ನೀವೇನ್ ಹೇಳ್ತೀರಾ? ನಿಮ್ಮ ಫಸ್ಟ್ ಒಂದೇನು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅಂದ್ರೆ ನೀವು ಎಕ್ಸ್ಪೆರಿಮೆಂಟಲ್ ಅಂದ್ರೆ ಆಕ್ಚುಲಿ ಇವಾಗ ನೀವು ಐ ಆಮ್ ಶೂರ್ ಈ ಕ್ವೆಶ್ಚನ್ ನನಗೆ ಮುಂದೆ ಕೇಳ್ತಿದ್ರಿ, ಬಟ್ ನಾ ಇವಾಗ ಹೇಳ್ಬಿಡ್ತೀನಿ. ನಂಗೆ ಈ ಪ್ರೊಡಕ್ಷನ್ ಹೋಗೋಕೆ ಸ್ಪೆಸಿಫಿಕ್ ಐಡಿಯಾ ಇರಲಿಲ್ಲ. ಅಂದ್ರೆ ಸುಮ್ಮನೆ ಅನ್ಕೊಂಡೆ ಯಾವ ಥರ ಒಂದು ಒಳ್ಳೆ ಫಿಲ್ಮ್ ಸಿಕ್ಕಿದ್ರೆ ಇಟ್ ಬಿ ನೈಸ್ ಟು ಸಿ ಹೌ ಟು ಪ್ರೊಡ್ಯೂಸ್ ಇಟ್ ಅಂತ. ಸೊ ಹಂಗೇನೆ ನಾನು ಸತೀಶ್ ಅವ್ರ ಜೊತೆ ಅಭಿನೇತ್ರಿನಲ್ಲಿ ಕೆಲಸ ಮಾಡಿದಾಗ ಐ ಫೆಲ್ಟ್ ಈಸ್ ಅ ವೆರಿ ಗುಡ್ ಫಿಲ್ಮ್ ಮೇಕರ್. ಯಾಕಂದ್ರೆ ಅಷ್ಟು ಡಾರ್ಕ್ ಸಬ್ಜೆಕ್ಟ್, ಸ್ಯಾಡ್ ಸಬ್ಜೆಕ್ಟ್ನ ತೊಗೊಂಡು ಫಿಲ್ಮ್ ಮಾಡಿಬಿಟ್ಟು 2.5 hours ಆಡಿಯನ್ಸ್ನ ಎಂಗೇಜ್ ಮಾಡಿ ಇಟ್ಕೊಂಡಿರೋದು ತುಂಬ ಕಷ್ಟ ಅದು. ಸೊ ಅವರು ಈ ಒಳ್ಳೆ ಸ್ಟೋರಿ ತೊಗೊಂಬಂದ್ರು. ಆಮೇಲೆ ಸುಮಾರು ಸಲ ಆ್ಯಕ್ಚುಲಿ ಲೈವ್ ಆಡಿಯನ್ಸ್ಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಫ್ರೆಂಡ್ಸ್ ಎಲ್ಲ. ಅದರಲ್ಲಿ 2 ಕ್ಯಾರೆಕ್ಟರ್ಸ್ ಇದ್ರು, ಮಾದ ಮತ್ತು ಮಾನಸಿ. ಸೊ ಅದನ್ನ ಆಲ್ಮೋಸ್ಟ್ 50% ಆ ಸ್ಟೋರಿನ ಚೇಂಜ್ ಮಾಡಿದ್ರು. ಓಕೆ, ಬೇಸ್ಡ್ ಆನ್ ಫೀಡ್ಬ್ಯಾಕ್ ಆಡಿಯನ್ಸ್ ಇಂದ.
Okay. ಸೊ ಅಲ್ಲೇನೆ ಅದು ಶುರು ಆಗಿದ್ದು ಮಾದ ಮತ್ತು ಮಾನಸಿಕತೆ. ಆ್ಯಂಡ್ ನಮ್ದು ಏನಿತ್ತು ಅಂದರೆ ಐಡಿಯಾ ಆವಾಗ ಸ್ಟೋರಿ ಮಾಡುವಾಗ ಇದು ಈ ಮೂವಿ ಮಾಡಿದ್ಮೇಲೆ ಪ್ರಜ್ವಲ್ ಅವ್ರು ಹೇಳ್ತಾರೆ ಇಟ್ಸ್ 2 hours ಎಂಟರ್ಟೈನ್ಮೆಂಟ್ ಫೈನ್, ಬಟ್ ಇಟ್ ಇಸ್ 2 hours ಎಂಟರ್ಟೈನ್ಮೆಂಟ್ ಬಟ್ ಲೈಫ್ ಲಾಂಗ್ ಮೆಮರಿ ಆ ಥರ ಇರಬೇಕು ಅಂತ. ಸೊ ನಾನು ಪ್ರಜ್ವಲ್ ಅವ್ರು 50 ಸಲ ನೋಡಿರ್ಬೋದು. ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡುವಾಗ ಅಟ್ಲೀಸ್ಟ್ 1000 hundreds of times, ಅಟ್ಲೀಸ್ಟ್ 1000 times ನೋಡಿರ್ಬೇಕು, ಇನ್ಕ್ಲೂಡಿಂಗ್ ದ ಥಿಯೇಟರ್ ಆನ್ ಮೈ ಐಪ್ಯಾಡ್. ಅದೇ ಇದೇನಾದರೂ ಚೇಂಜ್ ಮಾಡ್ಬೋದಾ, ಐ ಮೀನ್ ಮ್ಯೂಸಿಕಲ್ ಅಲ್ಲ ಅಫ್ಕೋರ್ಸ್, ಇದರಲ್ಲಿ ಮಿಕ್ಸಿಂಗ್ ಅಲ್ಲಿ ಆ ಥರ ಎಡಿಟಿಂಗ್ ಅಲ್ಲಿ. ಆ್ಯಂಡ್ ಎಷ್ಟೋ ಸಲ ನಾನು ಆ ಮೂವೀಸ್ನೆಲ್ಲ ನೋಡಿದಾಗ ನಾನು ಮ್ಯೂಸಿಕ್ ಮಾಡಿರುವಂಥ ಮೂವೀಸ್ಗೆ ಸ್ಕಿಪ್ ಮಾಡಬೇಕು. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಇದರಲ್ಲಿ ಒಂದು ಕಡೆನೋ ಈವನ್ 1 second ಸ್ಕಿಪ್ ಮಾಡಬೇಕು ಒಂದ್ಸಲ. ಅಫ್ಕೋರ್ಸ್ ನೀವು ಹೇಳಿದಾರ ನಾವು ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಮಾಡ್ತಾ ಇದ್ದೀವಿ ಆಡಿಯನ್ಸ್ಗೆ, ಬಟ್ ನಾವು ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಈ ಮೂವಿನ ಮಾಡಿರೋದು ಪ್ರೀತಿಯಿಂದ. ಕರೆಕ್ಟ್. ಈಗ ಎಣ್ಣೆ ಹೊಡೆಯೋ ಒಂದು ಸಾಂಗ್ ಇದೆ, ಕೈಲಾಶ್ಗೆ ಹಾಡಿರೋಂಥ ಹಾಡು. ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಒಬ್ರು? ಸೂಪರ್ ಆಗಿತ್ತು. ಯೂಶಲ್ ಆಗಿ ಈಗ ನೀವು ಒಂದು ಸಾಂಗ್ಗೆ ನಾರ್ಮಲ್ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಡ್ಯಾನ್ಸ್ ಮಾಡೋದು ಈಸಿ, ಬಟ್ ಆ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಇಸ್ ಆಲ್ವೇಸ್ ಹ್ಯಾಪಿ. ಕರೆಕ್ಟ್. ಡ್ಯಾನ್ಸ್ ಇಸ್ ಆಲ್ವೇಸ್ ಹ್ಯಾಪಿ ಫೀಲ್, ಖುಷಿ ಕೊಡುವಂತ. ಬಟ್ ನೀವು ಡ್ಯಾನ್ಸ್ ಮಾಡ್ಕೊಂಡು ದುಃಖನ ಜನಕ್ಕೆ ಮುಟ್ಟಿಸ್ಬೇಕು, ಮನಸ್ಸಿಗೆ ಮುಟ್ಟಿಸ್ಬೇಕು ಅಂತ ಅದು ಕಷ್ಟ ಕೊಡುವಂತ ವಿಷಯ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಡೀ ಸಾಂಗ್ ನನಗೆ ತುಂಬ ಹೊಸದಾಗಿತ್ತು, ನಾನು ಆ ಥರದ್ದು ಮಾಡಿರಲಿಲ್ಲ. ಸತೀಶ್ ಅವರು ಒಂದು ಶಾರ್ಟಿಗೆ ಸರ್ ರಿಯಲ್ ಬಿಯರ್ ಕುದ್ಬಿಡಿ ಸರ್, ಇಲ್ಲಾಂದ್ರೆ ಫ್ರಾಕ್ ಕಾಣಿಸುತ್ತೆ. ದಟ್ ವಾಸ್ ಆಲ್ಸೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಆನ್ ದಿ ಸೆಟ್. ಅಂತೂ ಸತೀಶ್ ಸರ್, ನೀವು ಸುಮ್ಮನೆ ನಮ್ಮ ಒಳ್ಳೆ ಹುಡುಗನ್ನ ಹಿಂಗ್ ಮಾಡ್ಬಾರ್ದಿತ್ತು. ಗೊತ್ತಾಗುತ್ತೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಚೆನ್ನಾಗಿ ಬಂತು ಸಾಂಗ್ ಇವತ್ತು ನೋಡಿದಾಗ. ವಿ ಆರ್ ವೆರಿ ಕಂಟಿನ್ಯೂ ಆಗಿದೆ. ಸಾಕಷ್ಟು ಜನಕ್ಕೆ ಆ ಸಾಂಗ್ ತುಂಬಾ ಇಷ್ಟ ಆಗ್ತಾ ಇದೆ. ನನಗೂ ತುಂಬಾ ಇಷ್ಟ ಆಯ್ತು. ಅಲ್ಲ ಅದು ಕ್ಯಾರಿ ಆಗ್ಬಿಟ್ಟಿದ್ಯಾ ಇವಾಗ? ಏನು ಅದಾ? ವೆರಿ ಗುಡ್ ಪಾತ್ರಕ್ಕೋಸ್ಕರ ಮಾತ್ರ ನೀವು ಅವ್ರ ಸ್ಟೈಲ್ ಐಕಾನ್ ಅಂತ ಅವ್ರನ್ನ ಫಾಲೋ ಮಾಡ್ಬಿಡ್ಬೇಡಿ. ಬಟ್ ಆಕ್ಚುಲಿ ಇವಾಗ ಏನಂದ್ರೆ ಇನ್ನೊಂದು ನಾನು ಹೇಳ್ಬೇಕು ಆ ಸಾಂಗ್ ಬಗ್ಗೆ ಅಂದ್ರೆ, ನಾರ್ಮಲ್ ಆಗಿ ಆ ಥರ ಸಿಚುವೇಶನ್ ಅಲ್ಲಿ, ಈ ಸಾಂಗ್ ಇರೋ ಸಿಚುವೇಶನ್ ಅಲ್ಲಿ ಅದು ಇಟ್ ವುಡ್ ಹ್ಯಾವ್ ಬೀನ್ ಪ್ಯಾಥೋ ಸಾಂಗ್. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಜಸ್ಟ್ ಪ್ಯಾಥೋ. ಇದರಲ್ಲಿ ಲವ್ ಎಕ್ಸ್ಪ್ರೆಸ್ ಮಾಡ್ತಾನೆ, ಮತ್ತೆ ಆ ಸಿಚುವೇಶನ್ಗೆ ಆ ಜರ್ನಿನಲ್ಲಿ ಪ್ರಜ್ವಲ್ ಹೇಳ್ತಾರೆ, ಆ ಜರ್ನಿನಲ್ಲಿ ಎಲ್ಲಿರ್ತಾರೆ ಅದಕ್ಕೆ ಫಿಟ್ ಆಗಬೇಕು. ನಾವು ಆಲ್ ಆಫ್ ಸಡನ್ ಯಾವುದೋ ಇದಕ್ಕೆ ಹೋಗ್ಬಿಟ್ಟು ಏನೋ ಹಾಕ್ಬಿಡೋದು ಸರಿ ಇಲ್ಲ ಅಂದ್ಬಿಟ್ಟು, ಅದಕ್ಕೆ ಸತೀಶ್ ಅವರು ಈ ಥರ ಡಿಸೈನ್ ಮಾಡಿ ಸ್ಕ್ರೀನ್ ಪ್ಲೇನ ಮಾಡಿದಾಗ ಅದು ಆ ಸಾಂಗ್ ಬಂದಿದ್ದು ನನಗೆ ತುಂಬಾ ಡಿಫ್ರೆಂಟ್. ನಾಟ್ ಜಸ್ಟ್ ಡ್ಯಾನ್ಸಿಂಗ್ ಎಕ್ಸ್ಪೀರಿಯನ್ಸ್ ಬಟ್ ಈವನ್ ಮ್ಯೂಸಿಕಲಿ ಆಲ್ಸೋ ಅದನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡಬೇಕು. ನನಗೆ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮೀ, ಇಟ್ ವಾಸ್ ಸಚ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ಕೈಲಾಶ್ ಖೇರ್ ಫಸ್ಟ್ ಟೈಮ್ ಇನ್ ಮೈ ಕೆರಿಯರ್. ಆಮೇಲೆ ಶಂಕರ್ ಮಹಾದೇವನ್ ಅವರು ಓನ್ಲಿ ಫಾರ್ ಸೆಕೆಂಡ್ ಟೈಮ್ ಇನ್ ಮೈ ಕೆರಿಯರ್. ಸೇಮ್ ಪ್ರಜ್ವಲ್ ಅವ್ರ ಸಾಂಗ್ಗೆ ಓಕೆ ಗೆಳೆಯನಲ್ಲಿ ಅಲ್ಲೂ ಫಾಸ್ಟ್ ನಂಬರು, ಇಲ್ಲೂ ಫಾಸ್ಟ್ ನಂಬರ್ ವಿತ್ ಫಾಸ್ಟ್ ಮಾದ. ನೀವೀಗ ನಿಮ್ಮ ಕರಿಯರ್ ಅಲ್ಲಿ ಫಸ್ಟ್ ಟೈಮ್ ಕೈಲಾಶ್ ಖೇರ್ ಹಾಡಿದ್ದು ಅಂತೀರ. ನಿಮ್ಮ ಅವರ ಒಂದು ಮೀಟ್ ಹೆಂಗಿತ್ತು, ಹೆಂಗ್ ನಿಮ್ಮ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಹೆಂಗಿತ್ತು ಅವ್ರ ಜೊತೆ? ಇವರೆಲ್ಲರೂ ಆಲ್ ದೀಸ್ ಎಲ್ಲ ಸಿಂಗರ್ಸು ಅವ್ರು ದೇರ್ ಸಚ್ ಮಾಡೆಸ್ಟ್ ಹಂಬಲ್ ಪೀಪಲ್, ಯುನೋ. ತುಂಬ ಹೇಳಿ ಸರ್ ಮಮ್ಮಿ ಸರ್ आप बताइए कि कैसे गा रहा हूँ, ಈ ಥರ ಆ ಥರ ತುಂಬಾ ದೇ ಗೋ ಡೌನ್ ಟು ಅರ್ತ್. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೂಪರ್. ಈಗ ಪ್ರಜ್ವಲ್, ನೀವು ಬಿಯರ್ ಹಾಕೊಳ್ದೆ ಒಂದ್ ಲೈನ್ ಹಾಡಿದ್ರೆ ಹೆಂಗಿರುತ್ತಂತ ಹಾಕೊಂಡು ಎಕ್ಸ್ಪ್ರೆಷನ್ ಶೂಟಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನೊಂದು ಹಾಡು ಹೇಳ್ತಾರೆ ಅವರು. ಹೌದಾ? ಈಗ ನಂಗೆ ಗೊತ್ತಿಲ್ಲ. ಈಗ ಮನೋಜ್ ಸರ್ ಹೇಳಿದ್ ಒಂದ್ ಹಾಡು, ಅದಕ್ ಮುಂಚೆ ಈಗ ಸದ್ಯಕ್ಕೆ ಈಗ ಒಂದ್ ಲೈನ್ ಹಾಡ್ಬಿಡ್ಲಿ. ಅದು ಹಾಡ್ದಾಗ ನಂಗೆ ಗೊತ್ತಾಗಲ್ಲ. ನನಗೆ ಹಾಡು ಅಭ್ಯಾಸ ಇಲ್ವೇ? ಇದು ಬರೀ ಕೈಲಾಶ್ ಖೇರ್ ಅವರೇ ಹಾಡಕ್ ಸಾಧ್ಯ. ಚೆನ್ನಾಗಿ ಅಭ್ಯಾಸ ಇರಬಾರ್ದು, ಹಾಡಿ. ಎಲ್ಲ ರೆಡಿ? ಸರ್ ಹೆಲ್ಪ್ ಮೀ ಔಟ್ ಸರ್. ಬ್ಯಾಡ ಮಗ ಬ್ಯಾಡ ಕಣ ಹುಡುಗಿ ರಸವಾಸ, ಲವ್ ಅಂತ ಹಿಂದೆ ಬಿದ್ದರೆ ನಾವು ಡೈಲಿ ಉಪವಾಸ.
ಬಿಯರ್ ಬ್ರ್ಯಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ, ಬಾಗಿಲ ತೆಗೆಸಿ ದಿನ ಕುಡಿಯೋ ಅಭ್ಯಾಸ. ನನಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇಡ್ಬೇಕಂತ ತುಂಬಾ ಆಸೆ ಆಗಿತ್ತು. ಅದೇನಾರ ಹಂಗೆ ಆಯ್ತು ಅಂದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಇನಾಗ್ರೇಟ್ ಮಾಡ್ತೀನಿ. ಶೂಟಿಂಗ್ ಮಾಡ್ತೀವಿ. ಇವಾಗ ಅದೇ ಹಾಡು ರೆಡಿ ಆಗಿದೆ, ಹಾಡು ನೋಡ್ಕೊಂಡ್ ಬರೋಣ. ಸೊ ಈ ಹಾಡನ್ನ ನೋಡ್ಕೊಂಡು ನೀವು ಬಿಯರ್ ಕುಡಿಯೋಕೆ ಹೋಗ್ಬಿಡಿ, ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್. ಮಾಧವ ಮತ್ತೆ ಮಾನಸಿ ಸೂಪರ್ ಆಗಿ ಅದು ನೋಡಿ ಬಿಯರ್ ಎಫೆಕ್ಟ್ ಹೆಂಗಿತ್ತಂತ ಕಾಣಿಸ್ತಿದೆ ಅಂತ ಸರ್ ಹೇಳಿದ್ರಲ್ಲ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಓಕೆ ಸರ್, ಇವಾಗ ನಿಮ್ಮ ರಿಲೀಸಿಂಗ್ ಟೈಮಲ್ಲಿ ನಿಮ್ಮ ಟೆನ್ಷನ್ಸ್ಗಳು ನನ್ಗೆ ಅರ್ಥ ಆಗುತ್ತೆ. ಸೊ ಎಷ್ಟೆಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ, ಏನ್ ಟೆನ್ಷನ್ ಇದೆ? ಇವಾಗ ನಮ್ದು ಕರ್ನಾಟಕ ಕೌಂಟ್ ರಿಲೀಸ್ ಆಗೋ ಟೈಮ್ ಅಷ್ಟರಲ್ಲಿ ಆಲ್ಮೋಸ್ಟ್ 250 ಬಂದಿರುತ್ತೆ. ಕರ್ನಾಟಕ ವೈಡ್ 250 ಥಿಯೇಟರ್ಸ್, ಅದು ನಾಟ್ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್. ಸೊ 250. ಆಮೇಲೆ ಇನ್ನೊಂದು ಏನು ಅಂದ್ರೆ ನಾವು ವರ್ಲ್ಡ್ ವೈಡ್ ಆಲ್ಮೋಸ್ಟ್ 100 ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅಂಡ್ ಇನ್ನೊಂದು ಏನಂದ್ರೆ ಈ ಮೂವಿನಲ್ಲಿ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಮತ್ತೆ ಆಲ್ ಇಂಟರ್ನ್ಯಾಷನಲ್ ರಿಲೀಸ್ ವರ್ಷನ್ಸ್ ಎಲ್ಲ ಇಂಗ್ಲಿಷ್ ಸಬ್ ಟೈಟಲ್ಸ್ ಮಾಡ್ತಾ ಇದೀವಿ. ಆಮೇಲೆ ಅದಕ್ಕೆ ಸಬ್ ಟೈಟಲ್ಸ್ ಮಾಡಿದ್ದು ಇಂಗ್ಲಿಷ್ಗೆ. ಯಾಕೆಂದ್ರೆ ಅದು ಐ ಫೆಲ್ಟ್ ಅದನ್ನ ಸರಿಯಾಗಿ ಮಾಡಬೇಕು. ಇಷ್ಟು ಡೀಟೇಲ್ ಆಗಿ ನಾವು ಈ ಮೂವಿ ಮಾಡಿರುವಾಗ ಇಲ್ಲದವ್ರು ಏನಾಯ್ತು ಎಷ್ಟೋ ಸಲ ಆ್ಯಂಡ್ ಐ ಆಮ್ ಆಲ್ಸೋ ಗಿಲ್ಟಿ ಈ ಥರ ಮಾಡ್ತೀನಿ. ಏನು ಅಂದರೆ ಯಾವುದೋ ಮೂವಿ ನೋಡ್ತಿರ್ತೀವಿ, ಏನೋ ಬರ್ತ ಸಬ್ ಟೈಟ್ಲ್, ಅದು ಸಬ್ ಟೈಟ್ಲ್ ನೋಡ್ಕೊಂಡು ನಾವು ನಗ್ತಾ ಇರ್ತೀವಿ. ಅದು ಸೀರಿಯಸ್ ಇರ್ಬೋದು, ಆ ಸಬ್ ಟೈಟ್ಲಿಂಗ್ ನೋಡ್ಕೊಂಡು ಏನಂದ್ರೆ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಆ ಲೈನ್, ಆ ಡೈಲಾಗ್ ಪೀಸ್ ಅರ್ಥ ಮಾಡಿಕೊಂಡು ಆ ಲೈನ್ಗೆ ಇಂಗ್ಲೀಷಲ್ಲಿ ಬರೀಬೇಕು. ಸೊ ಆ ಥರ ಸಬ್ ಟೈಟಲ್ಸ್ ನಾವು ಮಾಡಿದ್ದೀವಿ. ಸರ್, ಅದು ಆಕ್ಚುಲಿ ನಿಮ್ಗೆ ಅದು ಈಸಿ ಕೆಲಸ ಆಯ್ತಾ ಅಥವಾ ಕಷ್ಟದ ಕೆಲಸ ಆಯ್ತಾ? ಈಸಿ. ಯಾಕೆಂದ್ರೆ ಫಿಲ್ಮ್ 1,000 ನೋಡಿದ್ಮೇಲೆ ಫಿಲ್ಮ್ ಎವ್ರಿ ಪೀಸ್ ಆಫ್ ಡೈಲಾಗ್ ಇಲ್ಲಿ ಇದೆ ಅಲ್ಲಿತ್ತು. ಸೊ ಅದನ್ನ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಿದ್ದೀರಾ. ನಮ್ಮ ಭಾಷೆ ಗೊತ್ತಿಲ್ಲದಿರೋರು ನಮ್ಮ ಸಿನಿಮಾ ನೋಡಬಹುದು, ಈಸಿಯಾಗಿ ಅರ್ಥ ಆಗುತ್ತೆ. ಕರೆಕ್ಟ್. ಇನ್ನು ಫುಲ್ ಮೂವಿ ಮಾಡೋಕ್ಕೆ 2 days ತಗೊಳ್ಳಿಲ್ಲ. ಹೌದಾ? ಅದು ಫುಲ್ ಅದ್ರ ಮೇಲೆ ನಾನು ಕೆಲಸ ಮಾಡ್ತಿರ್ಲಿಲ್ಲ. ಈಚ್ ಡೇ ಒಂದು 2 hours ಮಾಡ್ತಿದ್ದೆ. ಸೊ 4 to 6 hours, 8 hours, 6 reels ಇದೆ ಅನ್ಕೊಳ್ಳಿ. ಈಚ್ ರೀಲ್ ಅಬೌಟ್ 1 hour ಅಷ್ಟೇ. ಆಮೇಲೆ ಅಫ್ಕೋರ್ಸ್ ಅಲ್ಲಿ ಹೋಗಿ ರಿವ್ಯೂ ಮಾಡಿಸಿ ಚೇಂಜಸ್ ಮಾಡೋಕ್ಕೆಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಅಷ್ಟೇ. ಈಗ ಇಡೀ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆದ್ರೂ ಯಾವ ಭಾಷೆಯವ್ರು ನೋಡಿದ್ರು ನಮ್ಗೇನು ತೊಂದರೆ ಇಲ್ಲ, ಬಿಕಾಸ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಸಿನಿಮಾ ಅಲ್ವಾ? ಇಲ್ಲಿ ಮೈನ್ ಥಿಯೇಟರ್ ಯಾವುದು ಸರ್? ಬೆಂಗಳೂರು ಮೇನ್ ಥಿಯೇಟರ್ ಬೆಂಗಳೂರಲ್ಲಿ ನರ್ತಕಿನಲ್ಲಿ ರಿಲೀಸ್ ಆಗ್ತಿದೆ. ಆಮೇಲೆ ಎಲ್ಲ ಕಡೆನೂ ಬರ್ತಾ ಇದೆ, ಆಲ್ ಓವರ್ ಕರ್ನಾಟಕ. ಮೈನ್ ಥಿಯೇಟರ್ ನರ್ತಕಿನಲ್ಲಿ ನೀವ್ ಯಾವಾಗ ಹೋಗ್ತೀರಾ, ಎಷ್ಟೊತ್ತಿಗೆ ಹೋಗ್ತೀರಾ, ಏನ್ ಕತೆ? ಅದು ಹೇಳಿದ್ರೆ ನಮ್ಮ ಆಡಿಯನ್ಸ್ಗಳನ್ನೆಲ್ಲ ನಾನು ಅಲ್ಲಿ ಕಳಿಸ್ಬಿಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ನಾನು ಕೂಡ ಇರ್ತೀನಿ, ಮನೋಮೂರ್ತಿ ಸರ್ ಕೂಡ ಇರ್ತಾರೆ. ಇಡೀ ಮಾದ ಮತ್ತು ಮಾನಸಿ ತಂಡನ ನೀವು ನಾಳೆ ಬೆಳಿಗ್ಗೆ ನರ್ತಕಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ. ಹಾಯ್ ಪ್ರೇಮ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಈಗ ನನ್ನ ಜೊತೆ ಮಾಧವ ಇದ್ದಾರೆ ಮತ್ತೆ ಮೂರ್ತಿ ಸರ್ ಇದ್ದಾರೆ, ಮಾತಾಡಿ. ಮಾಧವ ಮತ್ತು ಮೂರ್ತಿ. ಹಾಯ್ ಪ್ರಜ್ವಲ್ ಸರ್. ಹಲೋ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಓ ಗ್ರೇಟ್. ನಿಮ್ಮ ಹೆಸರು ಪ್ರೇಮ, ನಮ್ಮ ಸಿನಿಮಾದಲ್ಲಿ ಇರೋದು ಪ್ರೇಮ ಪ್ರೀತಿ. ನಿಮ್ಮ ಹೆಸರಿಗೆ ತಕ್ಕಂತೆ ಸಿನಿಮಾ ಮಾಡಿದೀವಿ. ಇಲ್ಲ ಸರ್, ನಾವ್ ನಿಮ್ ದೊಡ್ಡ ಫ್ಯಾನ್, ನಮ್ ಇಡೀ ಫ್ಯಾಮಿಲಿನೇ ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಮ್ ಪಾಪು ನನ್ ಮಗಳಿದ್ದಾಳೆ 2.5 ವರ್ಷ, ಅವ್ರದ್ದೊಂದು ಸಾಂಗ್ ಬಂದ್ರೆ ಸಾಕು ಮಲಗಿದ್ರೆ ಅಷ್ಟು ಇಷ್ಟ. ಅದ್ರ ಕ್ರೆಡಿಟ್ ನಾವು ಮನುಮೂರ್ತಿ ಸರ್ ಕೊಡ್ಬೇಕಮ್ಮ. 2 ವರ್ಷದ ಮಗುಗೆ ಕೂಡ ಅವ್ರು ಮಾಡಿರೋ ಸಾಂಗ್ ಇಷ್ಟ ಆಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನಿದೆ ಸರ್? ಹೌದು ಸರ್, ಹೌದು. ನಾವ್ ಇದಕ್ಕೋಸ್ಕರನೇ ಕಾಯ್ತಿದ್ವಿ, ನಿಮ್ ಒಳ್ಳೆ ಫಿಲಂ ಬರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಾಳೆ ಹೋಗಿ ನೋಡ್ತಿದ್ದೀರಾ ಸಿನಿಮಾನ? ಹಾ ಸರ್. ಓಯ್, ವೆರಿ ಗುಡ್. ಈಗ ಫಸ್ಟ್ ಟೈಮ್ ಫಸ್ಟ್ ಶೋ ನೋಡ್ಕೊಂಬಂದ್ ನನ್ಗೆ ರಿವ್ಯೂಸ್ ಹೇಳ್ಬೇಕಾಯ್ತಾ? ನಾನ್ ವೇಟ್ ಮಾಡ್ತಿರ್ತೀನಿ. ನಾನು ಪೇಪರ್ ಗೀಪರ್ ಎಲ್ಲ ಓದಲ್ಲ, ಯಾವ ಸಿನಿಮಾದವ್ರು ಯಾರು ಏನ್ ಶೋ ಮಾಡಿದ್ರು ಅದೆಲ್ಲ ನೋಡಲ್ಲ. ನಾನು ನಿಮ್ ರಿವ್ಯೂಸ್ನೇ ಕಾಯ್ತಾ ಇರ್ತೀನಿ, ಆಯ್ತಾ? ಓಕೆ ಮೇಡಮ್. ನೀವು ನೋಡ್ಬಿಟ್ಟು ನಂಗೆ ಹೇಳ್ಬೇಕು. ತಿಪ್ರಲ್ಲಿ ಫ್ಯಾನ್ ಕ್ಲಬ್ ಓಪನ್ ಮಾಡಿದ ನನ್ನ ತಮ್ಮ ಶಂಕರ್ ಅಂತ. ಹೌದಾ? ಹೌದು. ನನ್ನ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬಿಡಿ, ದೊಡ್ಡ ಧನ್ಯವಾದ ಹೇಳ್ಬಿಡಿ. ಓಕೆ ಸರ್, ಹೇಳ್ತೀನಿ. ತುಂಬಾ ದೊಡ್ಡ ಫ್ಯಾನ್ ಅವನು. ನಾಳೆ ಎಲ್ರು ಹೋಗ್ತಾ ಇದ್ರು. ಅವ್ರ ಹೆಸರು ಏನಂದ್ರೆ? ಹಲೋ ಹಲೋ,
ಚಲ್ ಲೈನ್ ಡಿಸ್ಕನೆಕ್ಟ್ ಆಗೋಯ್ತು. ಎನಿ ಹಾವ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ, ಎಷ್ಟು ಪ್ರೇಮದಿಂದ ಪ್ರೀತಿಯಿಂದ ಮಾತಾಡಿದ್ದೀರಾ. ನಚ್ಲೆ ಸಾಂಗ್ ಬಗ್ಗೆ ನಾನು ಕೇಳಲೇಬೇಕು. ಅದು ಒಂಥರ ಹೆಂಗೆ ಅಂದರೆ ಕಿಕ್ ಕೊಡೋ ಸಾಂಗ್ ಥರ ಇದೆ, ಸಿಕ್ಕಾಪಟ್ಟೆ ಕಿಕ್ಕು. ಆ ಹಾಡಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಒಂದು ಹೇಳ್ಬೋದು, ಈ ಸಿನಿಮಾಲ್ ನನಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಹೀರೋಯಿನ್ ಇಂಟ್ರೊಡಕ್ಷನ್ ಫೈಟ್ ಇದೆ ನನಗೆ, ಬಟ್ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ. ಸೊ ಶಿ ಇಸ್ ಲಕ್ಕಿ, ನನ್ಕಿಂತ ಒಂದ್ ಜಾಸ್ತಿ ಅಡ್ವಾಂಟೇಜ್ ಸಿಕ್ಕಿದೆ ಶ್ರುತಿ ಅವ್ರಿಗೆ ಈ ಸಿನಿಮಾಲಿ. ಅಂಡ್ ಶಿ ಇಸ್ ಅ ವಂಡರ್ಫುಲ್ ಡಾನ್ಸರ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಅಷ್ಟೇ ಒಳ್ಳೆ ಆರ್ಟಿಸ್ಟ್ ಕೂಡ ಅವಳು. ಸೊ ನಂಗೆ ತುಂಬಾ ಖುಷಿ ಆಗೋದೇನಂದ್ರೆ ಅವಳು ಡಾನ್ಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅವಳು ಆಕ್ಟಿಂಗ್ ನೋಡಿದ್ರು ಅಷ್ಟೇ ಖುಷಿ ಆಗುತ್ತೆ. ಬಟ್ ನಿಮ್ಮ ಕಾಂಬಿನೇಷನ್ ಒಟ್ಟಿಗೆ ಸೇರ್ಕೊಂಡಿರೋದಿದೆಲ್ಲ ಅದು ಎಕ್ಸ್ಟ್ರಾಡಿನರಿ. ಸೊ ಆ ಹಾಡಲ್ಲಿ ನೀವು ಇಲ್ಲ ಆದ್ರೂ ಅದನ್ನ ಕೇಳಿದಾಗ ನೋಡಿದಾಗ ಆಸ್ ಎನ್ ಆರ್ಟಿಸ್ಟ್, ಆಸ್ ಎನ್ ಆಡಿಯನ್ ನಿಮ್ಗೆ ಏನ್ ಅನ್ಸುತ್ತೆ? ವೆರಿ ಇಂಪ್ರೆಸಿವ್, ತುಂಬಾ ಜೋಶ್ ಇರುವಂತ ಸಾಂಗ್. ಯಾವುದೇ ಹುಡುಗರಿಗೂ ಇಷ್ಟ ಆಗುತ್ತೆ ಶ್ರುತಿನ ಡ್ಯಾನ್ಸ್ ಮಾಡ್ತಾರೆ ನೋಡ್ತಿದ್ರೆ. ಸೊ ಖಂಡಿತವಾಗ್ಲೂ ಎಲ್ರಿಗೂ ಮಜಾ ಕೊಡುವಂತ ಒಂದು ಸಾಂಗ್ ಅದು. ಹೌದು ಸರ್, ನೀವು ಆ ನಚ್ಲೆ ಡಾನ್ಸ್ಗೆ ಒಂದು ಟ್ಯೂನ್ ಅಂದ್ರೆ ಬ್ಯೂಟಿಫುಲ್ ಟ್ಯೂನ್ ಅದು. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಲ್ ಐ ಆಮ್ ವೆರಿ ಹ್ಯಾಪಿ ನೀವು ಅದನ್ನ ಟ್ಯೂನ್ ಅಂತ ಕರೆದಿ, ಬಿಕಾಸ್ ನಾ ಹಂಗೆ ಎಲ್ಲ ಸಾಂಗ್ಸ್ ಶುರು ಮಾಡೋದು. ವೆದರ್ ಇಟ್ ಇಸ್ ಯುನೋ ಫಾಸ್ಟ್ ನಂಬರ್, ಸ್ಲೋ ನಂಬರ್, ರೊಮ್ಯಾಂಟಿಕ್ ನಂಬರ್, ಪ್ಯಾಥರ್ ನಂಬರ್, ಡಸಂಟ್ ಮ್ಯಾಟರ್, ಯಾವಾಗಲೂ ಅದು ಟ್ಯೂನ್ ಇಂದ ಶುರು ಆಗೋದು. ಇವಾಗ ಎಷ್ಟೋ ಜನ ಹೇಳ್ತಾರೆ ಅಂದ್ರೆ ಅದರಲ್ಲಿ ಮೆಲಡಿ ಇಲ್ಲ ಅಂದ್ರೆ, ವಾಟ್ ದಿ ಮೀನ್ ಇಸ್ ಅದ್ರಲ್ಲಿ ತುಂಬಾ ರಿದಮ್ಸ್ ಇದ್ರೆ ಅದ್ರಲ್ಲಿ ಮೆಲಡಿ ಇಲ್ಲ. ಬಟ್ ಆಕ್ಚುಲಿ ನ್ಯಾಚುರಲ್ ನೀವು ಹೇಳಿದ್ ಕರೆಕ್ಟ್, ರಿದಮ್ಸ್ ಇಸ್ ಸಪೋರ್ಟಿಂಗ್ ದ ಮೆಲಡಿ ಅಷ್ಟೇ. ಸೊ ಇಸ್ ರೈಟ್, ಅದು ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್. ಅದು ಈಗ ಪ್ರಜುಗ್ ಮೋಸ ಆಗಿದೆ ಇಲ್ಲಿ. ನಾನು ಇದನ್ನ ತುಂಬಾ ವಿರೋಧಿಸ್ತೀನಿ. ನಾನು ನಮ್ಮ ಪ್ರಜುಗ್ ಈ ತರ ಮಾಡ್ಬಾರ್ದಿತ್ತು, ನೀವು ಇಂಟ್ರೊಡಕ್ಷನ್ ಸಾಂಗ್ ಅವ್ರಿಗೊಂದು ಇರ್ಬೇಕಿತ್ತು. ಇಲ್ಲ ಆಕ್ಚುಲಿ ನಾವು ಸತೀಶ್ ಅವ್ರು ಹೇಳಿದಾಗ ಆಕ್ಚುಲಿ ಇಂಟ್ರೊಡಕ್ಷನ್ ಸಾಂಗ್ ಇನ್ನು ಇಬ್ಬರಿಗೂ ಒಟ್ಟಿಗೆ ಆಗ್ಬಿಡತ್ತೆ ಮೂವಿನಲ್ಲಿ. ಹೌದೌದು, ಟೈಟಲ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಇಬ್ಬರು ಒಟ್ಟಿಗೆ. ಆಮೇಲೆ ಆಕ್ಚುಲಿ ಈ ಇಂಟ್ರೊಡಕ್ಷನ್ ಸಾಂಗ್ ನಾನು ಹೇಳ್ಕೊಡ್ತೀನಿ, ನೀವು ಮೂವಿ ಹೋಗಿ ನೋಡಿ. ಎಲ್ಲ ಹೆಂಗಂದ್ರೆ ಪ್ರಜು ಹೆಂಗಂದ್ರೆ ಸರ್, ಇನ್ನೇನ್ ನೀರ್ ಹತ್ರ ಕರ್ಕೊಂಬಂದ್ ಇನ್ನೇನ್ ಕುಡಿ ಅನ್ಬೇಕು, ಬೇಡ 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 ಈಗ ಕುಡಿ ಬೇಡ, ನಾಳೆ ಕುಡಿ ಕುಡಿ ಹಂಗಿದೆ. ಬಾಯಾರಿಕೆ ಆಗ್ಬಿಟ್ಟಿದೆ ನಮಗ್ ತುಂಬಾ. ಆದ್ರೆ ನೀರ್ ತೋರಿಸಿ ಆಸೆ ತೋರಿಸ್ತಿದ್ದೀರಾ ನೀವು. ನೀವು ಪರವಾಗಿಲ್ಲ, ಆ ಹಾಡನ್ನ ಮಾತ್ರ ನಾವಿಲ್ಲಿ ತೋರಿಸ್ತೀವಿ. ನೀವು ಆ ಹಾಡನ್ನ ಸಿನಿಮಾದಲ್ಲಿ ಹೆಂಗ್ ನೋಡ್ಬೇಕು ಅದನ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಈಗ ಸದ್ಯಕ್ಕೆ ನಿಮ್ಗೋಸ್ಕರ ಸೂಪರ್ ಹಾಡು ಅದು ರೆಡಿ ಆಗಿದೆ, ನೋಡ್ಕೊಂಡ್. ವೆಲ್ಕಮ್ ಬ್ಯಾಕ್. ಮಾದ ಮತ್ತೆ ಮಾನಸಿ ಜೊತೆ ಬರ್ತೀನಿ ಅಂತ ಅನ್ಕೋಬೇಡಿ, ಮಾದ ಮತ್ತೆ ಮೂರ್ತಿ ಅವ್ರ ಜೊತೆ ಬಂದಿದ್ದೀನಿ. ಸೊ ಇವಾಗ ಒಬ್ರು ಕಾಲರ್ ರೆಡಿ ಇದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಕಾಶಿ ಅಂತ. ಯಾವ ಊರಿಂದ? ಬೆಂಗಳೂರಿಂದ. ಬೆಂಗಳೂರಿಂದ. ಇವಾಗ ನನ್ನ ಜೊತೆ ಮಾದ ಇದ್ದಾರೆ, ಮೂರ್ತಿ ಸರ್ ಇದ್ದಾರೆ, ಮಾತಾಡಿ. ಹಾಯ್ ಪ್ರಜು ಸರ್. ಹಾಯ್ ಕಾಶಿ ಅವರೇ, ನಮಸ್ಕಾರ ಸರ್. ಇಲ್ಲೇ ಇದ್ದೀನಿ. ಹಲೋ ಹಲೋ, ಯಾರು ಗೊತ್ತಾಗಿಲ್ಲ? ಯಾರು? ಕಾಶಿ? ಕಾಶಿ? ಯಾವ ಕಾಶಿ? ನಮ್ ಕಾಶಿ? ಎಸ್ ಬಾಸ್. ಏನ್ ಕಾರ್ ಓಡಿಸೋದು ಇಲ್ಲೇನ್ ಮಾಡ್ತಿದ್ರ? ಮನಸ್ಸರ್ ಕೇಳ್ತಿದಾರೆ, ಕಾರ್ ಓಡಿಸ್ಬಿಟ್ಟು ಇಲ್ಲೇ ಮಾಡ್ತಿದ್ವಿ. ಹೇಗಿದ್ಯಾ ಹೇಳು? ಇಬ್ಬರಿಗೂ ಆಲ್ ದ ಬೆಸ್ಟ್. ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ. ತುಂಬಾ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬಾಸ್ ಇಬ್ಬರಿಗೂ. ಥ್ಯಾಂಕ್ ಯು ಕಾಶಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಮರೆಯದ ಗೀತೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮನಮುತ್ತು ಸರ್ ಮ್ಯೂಸಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಎಲ್ಲ ಸಾಂಗ್ಸ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾಳೆ ಜೊತೆಗೆ ಇರ್ತೀಯಲ್ಲ, ಹೆಂಗಿದ್ರು? ಹಾ ಖಂಡಿತ ಸರ್. ಕಾಶಿ ಅವರೇ, ಹಾ ಮೇಡಮ್. ಕಾಶಿ ಅವರೇ, ಈಗ ನಾವು ಮಾದ ಮತ್ತೆ ಮಾನಸಿದ್ ಏನ್ ಕೇಳಿದ್ರು ಮನೋಮೂರ್ತಿ ಸರ್ ಮತ್ತೆ ಪ್ರಜ್ವಲ್ ಇಬ್ರು ಸಿಕ್ಕಾಬಟ್ಟೆ ಎಡ್ಜಿಗೆ ತಂದು ನಿಲ್ಸ್ಬಿಟ್ಟು ನಾಳೆ ಸಿನಿಮಾ ನೋಡಿ ಅಂದ್ಬಿಡ್ತಾರೆ, ಆಯ್ತಾ? ನೀವು ನಾಳೆ ನಿಮ್ಗೂ ಹಂಗೆ ಹೇಳಿದಾರ ಎಲ್ಲ? ಹಾ ಹೌದು ಮೇಡಮ್, ಹೌದು. ಯಾಕಂದ್ರೆ ಅದಕ್ಕೆ ಈಗ ಪ್ರತಿಭಾ ಹೇಳಿದ್ರಲ್ಲ ಜೊತೆ. ಅಲ್ಲ, ನೀವೇನಾರು ಕದ್ದು ಮುಚ್ಚಿ ಡಬ್ಬಿಂಗ್ ಅದು ಇದು ಏನಾರ ಟೈಮಲ್ಲಿ ಫುಲ್ ನೋಡ್ಬಿಟ್ಟಿದ್ದೀರಾ ಅಂತ ಡೌಟ್ ನಂಗೆ. ಅಲ್ಲ, ಅವ್ರು ನೋಡಿದ್ದಾರೆ ಅಲ್ವಾ? ಅವ್ರು ನೋಡಿದ್ದಾರೆ, ಬಟ್ ಏನಂದ್ರೆ ಅವ್ರು ನಮ್ ಟೀಮ್ ಮೆಂಬರ್ ಅಲ್ವಾ, ಅದಕ್ಕೆ ನೋಡಿರ್ತಾರೆ. ನೋಡಿದ್ರು ಸೊ ಅದೇನಂದ್ರೆ ನಮ್ದು ಟೆಕ್ನಿಕಲ್ ಸ್ಕ್ರೀನಿಂಗ್ ಅದು ಇದು ಆಗ್ತಿರತ್ತಲ್ಲ, ಅವಾಗ ಅವ್ರು ಅಲ್ಲೇ ಇರ್ತಾರೆ. ಆದ್ರೆ ನೋಡಿ, ಅದಕ್ಕೆ ನಾನು ಕೇಳಿದ್ದು ಏನಾರ ಬಿಟ್ಕೊಡ್ತಾರ ಅಂತ. ಎಷ್ಟು ಜಾಣ್ರ ಅಂದ್ರೆ ಟೀಮ್ ಅವರೆಲ್ಲ. ಚಾನ್ಸ್ ಇಲ್ಲ ಬಿಟ್ಕೊಡಕ್ಕೆ ಅಲ್ವಾ? ಥ್ಯಾಂಕ್ ಯು ಕಾಶಿ ಅವರೇ ಕರೆ ಮಾಡಿದ್ದಕ್ಕೆ. ಬಾಯ್. ಅಂಡ್ ಮತ್ತೊಬ್ರು ರೆಡಿ ಆಗಿದ್ದಾರೆ, ಮಾತಾಡ್ಸೋಣ. ಹಲೋ. ಅಯ್ಯೋ ಲೈನ್ ಡಿಸ್ಕನೆಕ್ಟ್ ಆಗೋಗಿದೆ. ನೀವು
ಇವಾಗ ನೋಡಿ ಇಷ್ಟೊಂದು ಪ್ರೀತಿಯಿಂದ ಎಲ್ಲರೂ ಹಾರೈಸ್ತಾ ಇದ್ದಾರೆ ನಾಳೆ ಸಿನಿಮಾ ಸೂಪರ್ ಆಗಿರತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರ ವಾಯ್ಸ್ ಎಲ್ಲ ಕೇಳಿಸ್ತಿತ್ತು. ನಾಳೆ ರೆಡಿ ಆಗಿದೆ ಸಿನಿಮಾ, ಸೊ ಸೂಪರ್ ಡೂಪರ್ ಆಲ್ ದ ಬೆಸ್ಟ್ ಅಂತ. ಇವಾಗ ನೀವು ಫಸ್ಟ್ ಶೋನ ನರ್ತಕಿನಲ್ಲಿ ಹೋಗಿ ನೋಡಿದಾಗ ಆ ಜನರ ನಡುವೆ ನೋಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾನು ಬರ್ತೀನಿ ಫಸ್ಟ್ ಶೋ. ಇವಾಗ ನೀವು ಅಲ್ಲಿ ಹೆಂಗ್ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಗೊತ್ತಿಲ್ಲ, ಬಟ್ ನಾವು ಫಸ್ಟ್ ಹೋಗಿ ಕಾಯ್ತಾ ಇರ್ತೀವಿ. ಸೊ ನೋಡೋಣ ಮಿಡಲ್ ಅಲ್ಲಿ ಎಲ್ಲಾದ್ರೂ ಅಲ್ಲೇ ನಿಮ್ಮಿಂದ ನಿಂತಿರ್ತೀನಿ. ಇವ್ರು ಹೇಗ್ ಬರ್ತಾರೆ ಅಂದ್ರೆ ಆಕ್ಚುಲಿ ಅದ್ ಹೇಳಕ್ ಅವರು ಒಂದ್ ಸೀನ್ ಮೂವಿ ನನಗಿದೆ ನಾ ಬೆಟರ್ ಇದು ಅದೆಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಇದು ಅಲ್ಮೇಲೆ ನೋಡಿದ್ರೆ ನರ್ತಕಿ ಥಿಯೇಟರ್ ನಲ್ಲಿ ಯಾರು ಟೋಪಿ ಹಾಕೊಂಡವ್ರು ಸಿಕ್ಕರೆ ನಿಮ್ಗೆ ಅದು ಪ್ರಜ್ವಲ್ ಅಂತ ಹೋಗಿ ಮಾತಾಡ್ಸ್ಬಿಡಿ ಆಯ್ತಾ. ಈಗ ಸದ್ಯಕ್ಕೆ ಇನ್ನೊಬ್ರು ರೆಡಿ ಇದಾರೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಏನೇನು? ಮಂಜುನಾಥ್. ಓ ಮಂಜುನಾಥ, ಓಕೆ. ಇವಾಗ ಯಾವ ಊರು ನಿಮ್ದು? ನಮ್ದು ದಾವಣಗೆರೆ. ದಾವಣಗೆರೆ? ಹೌದು ರೀ, ದಾವಣಗೆರೆಯಿಂದ ಇಷ್ಟು ಸಂಜೆ ಫೋನ್ ಮಾಡ್ಬಿಟ್ರೆ ನಮ್ಗೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ, ಎಲ್ಲ ಬಜ್ಜಿ ಬೋಂಡ ಎಲ್ಲ ನೆನಪಾಗ್ಬಿಡುತ್ತೆ. ಇರ್ಲಿ ಪರವಾಗಿಲ್ಲ. ಈಗ ಮಾದ ಇದ್ದಾರೆ ಮತ್ತೆ ಮನು ಸರ್ ಇದ್ದಾರೆ, ಮಾತಾಡ್ಸಿ. ಹಲೋ ಸರ್. ಹಲೋ ನಮಸ್ಕಾರ, ಹೇಳಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ ಫಿಲಮ್ ಎಲ್ಲಾ ಫಿಲಮ್ ನೋಡ್ತೀವಿ ಸರ್, ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನಾನು ದಾವಣಗೆರೆಗೆ ಬಂದ್ರೆ ಬೆಣ್ಣೆ ಮಸಾಲೆ ನೀವೇ ಕೊಡಿಸ್ಬೇಕು. ಇನ್ನೊಂದು ಪರಿಚಯ ಆಗಿದ್ದೀರಾ, ನಮ್ಗೆ ಖರ್ಚು ಕಮ್ಮಿ ಆಗತ್ತೆ. ಮತ್ತೆ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದೀರಾ? ಈಗ ಮಾದ ಮತ್ತು ಮಾನಸಿ ಹಾಡುಗಳನ್ನ ನೋಡಿದೀರಾ, ಟ್ರೈಲರ್ ನೋಡಿದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಸಿನಿಮಾ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಸಖತ್ತಾಗಿರ್ಬೋದು ನೋಡಿ, ಸಖತ್ತಾಗಿದೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು. ನಿಮ್ ಪ್ರೀತಿ ಸದಾ ಹೀಗೆ ಇರ್ಲಿ ನನ್ನ ಮೇಲೆ. ಮಂಜುನಾಥ್, ನಾಳೆ ಫಸ್ಟ್ ಶೋ ಎಲ್ಲ ಯಾರ್ಯಾರಿದ್ದಾರೆ ಎಲ್ಲರನ್ನು ತಳ್ಕೊಂಡು ಹೋಗ್ಬಿಡಿ ಆಯ್ತಾ. ಹೋಗ್ಬಿಟ್ರು ಅವರು, ಈಗಲೇ ಹೋಗ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಬಾಯ್. ನೋಡಿ, ನಾನು ಮಾತಾಡ್ಸೋದು ಜಾಸ್ತಿ ಆಯಿತು, ಸ್ವಲ್ಪ ಸೈಲೆಂಟ್ ಆಗಿರೋ, ನಾವು ಮಾತಾಡಿಸ್ತೀವಿ ಅಂತ ಇನ್ನೊಬ್ರು ರೆಡಿ ಆಗಿದ್ದಾರೆ. ಹಲೋ ಹಲೋ ಹಾಯ್, ಗುಡ್ ಈವ್ನಿಂಗ್. ಯಾರಿದು? ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಯಾವ ಊರು? ನಂದು ಸೆಕೆಂಡ್ ಸೈಜ್ ಮಾಡ್ತಾ ಇದ್ದೀನಿ. ಏನೇನು? ಸೆಕೆಂಡ್ ಸೈಜ್. ಹೌದಾ, ಪೀನಿಯಾ ಸೆಕೆಂಡ್ ಸ್ಟೇಜ್. ಟಿವಿ ಮಾನ ಮ್ಯೂಟ್ ಮಾಡಿ ಪ್ಲೀಸ್. ವೆರಿ ಗುಡ್. ಪ್ರವೀಣ್ ಅವರೇ, ನನ್ನ ಜೊತೆ ಈಗ ಪ್ರಚು ಇದ್ದಾರೆ, ಮನು ಸರ್ ಇದ್ದಾರೆ, ಮಾತಾಡಿ. ಸರ್. ಹಲೋ ಪ್ರವೀಣ್ ಅವರೇ, ಹೇಳಿ. ನಮಸ್ಕಾರ. ನಿಮ್ ಕಡೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು ಪ್ರವೀಣ್. ನಿಮ್ಮ ಫಿಲಂ ಬರ್ತು ನಮ್ಮ ಹತ್ರ ಎಕ್ಸೈಟ್ಮೆಂಟ್ ಸರ್. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು. ಅಷ್ಟೇ ಎಕ್ಸೈಟ್ಮೆಂಟ್ ನಿಮಗೆ ಸಿನಿಮಾ ವಾಪಸ್ ಕೊಡುತ್ತೆ ಪ್ರವೀಣ್. ಈ ಸಿನಿಮಾ ನೋಡಿದಾಗ ಫಿಲಂ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಮ ಸ್ವಂತ ಕೊಲೆ ಸರ್. ಥ್ಯಾಂಕ್ ಯು. ನೀವೇನ್ ಮಾಡ್ಕೊಂಡಿದ್ದೀರಾ ಪ್ರವೀಣ್? ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪಿನ್ನದ ಸೆಕೆಂಡ್ ಸ್ಟೇಜ್ ಅಲ್ಲಿ. ಹೌದಾ, ಸರಿ. ಸೊ ನಾಳೆ ರಜಾ ತಗೊಂಡ್ಬಿಡಿ ಹಾಗಾದ್ರೆ. ಬನ್ನಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಬಂದ್ ಹೇಳಿ ಸರ್, ನಾನು ಪಬ್ಲಿಕ್ ಮ್ಯೂಸಿಕ್ ಅಲ್ಲಿ ಮಾತಾಡಿದ್ನಲ್ಲ ಪ್ರವೀಣ್ ನಾನೇ ಅಂತ. ಅವ್ರು ನರ್ತಕಿ ಥಿಯೇಟರ್ ಅಲ್ಲಿ ಇರ್ತಾರೆ, ನೀವು ಅಲ್ಲಿಗೆ ಹೋಗ್ಬೇಕು ಆಯ್ತಾ. ಹೋಗಿ ಮಾತಾಡ್ಸಿ ಅಂಡ್ ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು ಪ್ರವೀಣ್. ನೀನ್ ಇವಾಗ ಪ್ರವೀಣ್ ಅವರೇ ಮಾತೇಶ್ವರ ಬೆಟ್ಟ ಕಡೆ ಬರಕಿಲ್ಲ ಮೇಡಮ್. ಮಾದೇಶ್ವರ ಬೆಟ್ಟ ಇದೆಯಲ್ಲ, ಕೊಳೆಯಲ್ಲ. ಮಾದೇಶ್ವರ ಬೆಟ್ಟಕ್ಕೆ ಒಂದ್ಸತಿ ಬನ್ನಿ ಅಂತ ಕೇಳ್ತಿದ್ದಾರೆ. ಹೀಗೆ ಹೋಗಿದ್ದೀನಿ ಈಗಾಗ್ಲೇ ಒಂದ್ಸತಿ, ಮತ್ತೆ ಖಂಡಿತ ಹೋಗೋಣ. ಈಗ ಸಿನಿಮಾನ ನೋಡಿ ನೀವು, ನಿಮ್ಮನ್ನ ಮಾತಾಡ್ಸಕ್ಕೆ ಅವ್ರು ಬರ್ತಾರಲ್ಲಿ ಆಯ್ತಾ. ನಿಮ್ಗೆ ಯಾವ ಸಾಂಗ್ ತುಂಬಾ ಇಷ್ಟ ಆಯ್ತು ಪ್ರವೀಣ್? ನಮ್ಗೆ ಬೇಡ ಮಗ ಬೇಡ ಸಾಂಗ್ ತುಂಬಾ ಇಷ್ಟ. ಹುಡುಗರಿಗೆಲ್ಲ ಬೇಡ ಮಗ ಬೇಡ ಹುಡುಗಿರ ಸವಾಸ. ಏನ್ ನಿಮ್ಗೇನಾರ ಹೆಚ್ಚು ಕಮ್ಮಿ ಆಗಿತ್ತಾ? ಏನಪ್ಪ ಲವೆಲ್ ಆಗ್ಬರಲ್ಲ. ಹಂಗಂದ್ರೆ ಎಕ್ಸ್ಪೆರಿಮೆಂಟ್ ಆಗಿದೆ ಅಂತ ಆಯ್ತು ಅನ್ಸುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ, ಅದಕ್ಕೆ ಆಗ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್, ಬಾಯ್. ನೋಡಿ, ಈಗಲೇ ಇನ್ಸ್ಪಿರೇಷನ್ ಆಗೋಯ್ತು ಅವ್ರಿಗೆ ಆ ಸಾಂಗು. ಅಯ್ಯೋ, ಅದು ಹುಡುಗರ ಸಾಂಗ್ ಹುಡುಗರ ಸಾಂಗ್ ಅಲ್ಲ, ಕುಡ್ಕರಲ್ಲ ಹುಡುಗರು. ಅದೇ ಗೊತ್ತಾಯ್ತು, ಹುಡುಗರ ಸಾಂಗ್ ಅಂತಾನೆ ಹೇಳ್ತಿದ್ದೀನಿ. ಎನಿ ಹುಡುಗರಿಗೋಸ್ಕರನೇ ಮಾಡಿರೋ ಸಾಂಗ್ ಅದು. ಪರವಾಗಿಲ್ಲ, ನಿಮ್ಗೋಸ್ಕರ ಇನ್ನೊಂದು ಬ್ಯೂಟಿಫುಲ್ ಹಾಡ್ ರೆಡಿ ಆಗಿದೆ ಸರ್. ಆ ಹಾಡನ್ನ ನೋಡ್ಕೊಂಡು ಬಂದು ಆಮೇಲೆ ಮತ್ತೆ ಮಾತಾಡ್ಸೋಣ. ಈ ಮತ್ತೊಬ್ರು ಇದಾರೆ ರೀ ಕಾಲರು, ನಾವು ನೋಡ್ರಿ ಹೆಂಗಿದಾರೆ ಜನ ಅಲ್ವಾ, ಇಲ್ಲಾಂದ್ರೆ ಬಿಡಲ್ಲ ಅವರು. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಾರುತಿ ಅಂತ. ಏನೇನು? ಮಾರುತಿ ಅಂತ. ಮಾರುತಿ. ಜೈ ಆಂಜನೇಯ. ಎಲ್ಲಿಂದ? ದಾವಣಗೆರೆಯಿಂದ ಮೇಡಮ್. ನೀವು ದಾವಣಗೆರೆನಾ?
ಹಾ ದಾವಣಗೆರೆ. ಓ ಸೂಪರ್ ರೀ, ದಾವಣಗೆರೆಯಿಂದ ಏನೋ ಸೀಕ್ರೆಟ್ ಕೊಡಿದಪ್ಪ, ಎಲ್ಲರಿಗೂ ಕಾಲ್ ಸಿಗ್ತಾ ಇದೆ. ಫೈನ್, ನನ್ನ ಜೊತೆ ಈಗ ಪ್ರಜ್ಜು ಇದ್ದಾರೆ, ಮನುಷ್ಯರು ಇದ್ದಾರೆ, ಮಾತಾಡಿ. ಹಾ ಪ್ರಜ್ವಲ್ ಸರ್ದಾರ್ ಮಾತಾಡ್ಬೇಕಾಯ್ತು. ಮಾತಾಡಿ ಮಾರುತಿ ಅವರೇ ನಮಸ್ಕಾರ. ಹಲೋ, ಹಾ ಹೇಳಿ ಸರ್. ನಮಸ್ಕಾರ, ಹೇಳಿ ಮಾರುತಿ ಅವರೇ. ಸರ್ ನಿಮ್ ಸಾಂಗ್ ಎಲ್ಲ ನೋಡ್ರಿ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ ಸಾಂಗ್ ಇಷ್ಟ ಆಯ್ತು ಮಾರುತಿ ಅವರೇ? ನಿಮ್ ಮೂವಿ ನೋಡ್ಬೇಕಂದ್ರೆ ಆಗ್ತಿಲ್ಲ ಸರ್ ನಾಳೆ, ಹಾ. ಯಾಕಂದ್ರೆ ನನ್ಗೊಂದ್ ಸ್ವಲ್ಪ ಮೊನ್ನೆ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಗಲಿದೆ. ಅಯ್ಯೋ ಸಾರಿ, ಬೇಗ ಗುಣ ಆದ್ರೂ ನಿಮ್ ಫಿಲಮ್ ಒಂದು ಬಿಟ್ಟರೆ ಎಲ್ಲ ನೋಡ್ತೀವಿ. ಥ್ಯಾಂಕ್ ಯು. ಇಷ್ಟು ನೋವು ಇಟ್ಕೊಂಡು ಫೋನ್ ಮಾಡಿದಿರಲ್ಲ, ಅದೇ ದೊಡ್ಡ ವಿಷಯ ನಮಗೆ. ನೀವು ಸಿನಿಮಾ ನೋಡಿದಷ್ಟೇ ಖುಷಿ ಆಯ್ತು ಬಿಡಿ ನನಗೆ. ಇಲ್ಲ ಸರ್, ಬಹಳ ದಿವಸ ಮಾತಾಡ್ಬೇಕು ಅಂತಿದ್ದೆ, ಇವತ್ತು ಕಾಲ್ ಸಿಕ್ತು ನೋಡಿ. ಹಾಗಾದ್ರೆ ಪಬ್ಲಿಕ್ ಮ್ಯೂಸಿಕ್ ಇಂದ ನಮ್ಮಿಬ್ಬರು ಮಾತಾಡೋ ಅವಕಾಶ ಸಿಕ್ತು ಇವತ್ತು. ನೀವಂದ್ರೆ ಬಹಳ ಇಷ್ಟ ಸರ್, ನಿಮ್ಮ ಫಿಲಮ್ ಎಲ್ಲವೂ ನೋಡ್ತೀವಿ, ಯಾವ ಮಿಸ್ ಮಾಡಿಲ್ಲ. ಥ್ಯಾಂಕ್ ಯು ಮಾರುತಿ ಅವರೇ. ಇದೊಂದು ನೋಡಕ್ ಆಗ್ತಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ ಸರ್. ನಾಳೆ ಸಂಜೆ ಆಗಿ ಒಂದ್ 2 ತಿಂಗಳು ಆಯ್ತು, ಆದ್ರೂ ನಾಳೆ ಸಂಜೆ ಟ್ರೈ ಮಾಡ್ತೀನಿ ಸರ್. ಆರಾಮಾಗಿ ಹೋಗಿ ಈಗ ಮತ್ತೆ 2 ತಿಂಗಳಾಗಿದೆ ಅಲ್ಲ? ಮಾಡ್ಕೊಂಬೇಡಿ. 2 ತಿಂಗಳಾಗಿದೆಯಲ್ಲ, ಈಗ ಆರಾಮಾಗಿ ಹೋಗಿ ಓಡಾಡ್ಬೋದು, ಸ್ವಲ್ಪ ಅಂದ್ರೆ ಹೆಲ್ಪ್ ತಗೋಬಹುದು. ಫ್ರೆಂಡ್ಸ್ ಎಲ್ಲ ಹೆಲ್ಪ್ ತಗೊಂಡು ಆರಾಮಾಗಿ ಹೋಗಿ ಸಿನಿಮಾ ನೋಡ್ಕೊಂಡು ವಾಪಸ್ ಬನ್ನಿ. ದಾವಣಗೆರೆಗೆ ಬರ್ತಾರೆ ಸರ್, ಆಯ್ತಾ? ಯಾವಾಗ ಬರ್ತಾ ಮೇಡಮ್? ಯಾವಾಗ ಬರ್ತೀರಾ ಸರ್? ಆದಷ್ಟು ಬೇಗ. ಮುಂದಿನ ವಾರದಲ್ಲಿ ಥಿಯೇಟರ್ ರೌಂಡ್ಸ್ ಹೋಗ್ತಾ ಇದೀವಿ ಎಲ್ಲಾ ಕಡೆ, ಸೊ ಬರ್ತೀನಿ. ಹೌದಾ ಸರ್? ಬರಕ್ ಮುಂಚೆ ನಾನು ಮಾತಾಡ್ತಾರಂತೆ, ಬರ್ತೀನಿ ನೋಡ್ರಿ. ಕೊಡಿ ಮಾಡ್ತೀವಲ್ಲ. ಹಲೋ 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 ಮಾತಾಡಿ. ಹಲೋ ಹಾ ನಮಸ್ಕಾರ, ಹೇಳಿ ಮಾ. ಹಾಯ್ ಸರ್, ನಮಸ್ಕಾರ ಸರ್. ಹಾಯ್ ಮಾ, ಹಾಯ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಅನು ಅಂತ ಸರ್. ಅನು ಅಂತನಾ? ಹೀಗೆ ಪೆಟ್ ಮಾಡ್ಕೊಂಡಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ. ಅವರು ನನ್ನ ಸಿನಿಮಾ ನೋಡ್ಬೇಕಂತೆ, ಹುಷಾರಾಗಿ ಥಿಯೇಟರ್ ಕರ್ಕೊಂಡು ಹೋಗಿ ಹಂಗೆ ಹುಷಾರಾಗಿ ಮನೆಗೆ ಜೋಪಾನ ಕರ್ಕೊಂಡ್ ಬಂದ್ಬಿಡಿ. ಹಾ ಸರ್, ಓಕೆ ಸರ್. ನಿಮ್ ಫಿಲಮ್ ನಾನು ನೋಡ್ಬೇಕು ಸರ್. ಸರಿ ಮಾ, ಸರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಥರನೇ ಸಪೋರ್ಟ್ ಮಾಡಿ. ನಾಳೆ ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲ ನುಗ್ಗುಬಿಡಿ ಥಿಯೇಟ್ರಿಗೆ, ಆಯ್ತಾ? ನನಗೆ ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಈಗ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಸಿನಿಮಾ ಬಗ್ಗೆ, ಆ್ಯಂಡ್ ಅವ್ರನ್ನ ಹೆಂಗೆ ಇನ್ವೈಟ್ ಮಾಡ್ತೀರಾ ಮಾಡಿ. ಇನ್ನು ನಾವು ಈ ಮೂವಿನ ತುಂಬ ಪ್ರೀತಿಯಿಂದ ಡೆಡಿಕೇಶನಿಂದ ಮಾಡಿದ್ದೀವಿ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಹೋಪ್ ಇರೋದೇನು ಅಂದರೆ ಆಡಿಯನ್ಸ್ ಇನ್ನು ಪ್ರೀತಿಯಿಂದ ಅದನ್ನ ಒಪ್ಪಿಸ್ಕೊಳ್ತಾರೆ. ದೇ ವಿಲ್ ರಿಮೆಂಬರ್ ಇಟ್ ಫಾರ್ ಲೈಫ್. ಸೊ ಅಟ್ಲೀಸ್ಟ್ ಬನ್ನಿ ಥಿಯೇಟರ್ಗೆ ನೋಡಿ, ಒಳ್ಳೆ ಮೂವಿ. ಒಂದು ಒಳ್ಳೆ ಮೂವಿನ ಯಾರು ಮಿಸ್ ಮಾಡ್ಕೊಂಬೇಡಿ. ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಳ್ಳೆ ಕನ್ನಡ ಮೂವಿ ಮಾಡಿದ್ವಿ, ಒಳ್ಳೆ ಕನ್ನಡ ಮೂವಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಮನಸ್ಸಲ್ಲಿ ಹೇಳ್ತಿರ್ತಾರೆ, ಎಲ್ಲರೂ ಕೇಳ್ತಿರ್ತಾರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ಬೇಕಂತ. ಸೊ ಇದು ಆ ಥರದ್ದೇ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೀವು ನೋಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ, ನಾವು ಮಾಡೋದು ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಮಾದ ಮತ್ತು ಮಾನಸಿಯಲ್ಲಿ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ಮಾದ ಮತ್ತು ಮಾನಸಿ ನೋಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮನೆಗೆ ಹೋಗಬೇಕಾದ್ರೆ ಮಾದ ಮತ್ತು ಮಾನಸಿನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಹೋಗ್ತೀರಾ ಅಂತ ಹೇಳಬಲ್ಲ. ಸೊ ಬನ್ನಿ, ನಮಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾಳೆ ಸಿನಿಮಾ ರಿಲೀಸಿನ ಟೆನ್ಷನ್ ನಡುವೆ ನನ್ನ ಜೊತೆ ಬಂದು ಇಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹಂಚ್ಕೊಂಡಿದ್ದೀರಾ. ನಾನು ಅದನ್ನ ಅನ್ಕೊಂಡೆ, ಏನಂದ್ರೆ ಪ್ರಜ್ಜು ಎಷ್ಟು ಕೂಲಾಗಿ ಎಷ್ಟು ಸೈಲೆಂಟಾಗಿ ಆರಾಮಾಗಿದ್ದಾರೆ. ಬಂದ ತಕ್ಷಣ ಅವ್ರನ್ನ ಮಾತಾಡಿದ್ರೆ ನೋ ಟೆನ್ಷನ್, ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ. ಸೊ ಆ ಕಾನ್ಫಿಡೆನ್ಸ್ ಇಡೀ ಎಪಿಸೋಡಲ್ಲಿ ನಂಗೆ ಕಾಣಿಸಿದೆ. ಸೊ ನಾಳೆ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಹಿಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನೀವೆಲ್ಲರೂ ಅಷ್ಟೇ, ಯಾರ ಮಾತನ್ನು ಕೇಳಬೇಡಿ, ಯಾರ ಜಡ್ಜ್ಮೆಂಟ್ನು ಕೇಳಬೇಡಿ. ನಿಮ್ಮೊಳಗಿರೋ ಜಡ್ಜ್ಗೆ ಕೆಲಸ ಕೊಡಿ. ಸೊ ನೀವೇನು ಮಾಡ್ತೀರಾ, ಥಿಯೇಟ್ರಿಗೆ ಹೋಗ್ತೀರಾ, ಮಾದ ಮತ್ತು ಮಾನಸಿ ಸಿನಿಮಾನ ನೋಡ್ತೀರಾ. ಸೊ ನಾನಿನ್ನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಎಲ್ಲರೂ ನರ್ತಕಿ ಥಿಯೇಟ್ರ್ನಲ್ಲಿ ಮೀಟ್ ಮಾಡೋಣ. ಸೊ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋಗೆ ಬ್ಯಾಂಗ್ಳೂರಲ್ಲಿರೋರೆಲ್ಲ ನರ್ತಕಿ ಥಿಯೇಟ್ರಿಗೆ ಬಂದುಬಿಡಿ. ಆ್ಯಂಡ್ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಸಿನಿಮಾ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತದೆ. ಸೊ ಎಲ್ಲ ಹೋಗಿ ಸಿನಿಮಾ ನೋಡಿ. ನಾನು ನಾಳೆ ಲೈವಲ್ಲಿ ಹೇಳಬೇಕು ಹೆಂಗಿತ್ತು ಸಿನಿಮಾ ಅಂತ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ. Thank you so much, and bye-bye.